ಇರತಕ್ಕಂಥವ್ರು ಇದಲ್ಲ. ಯಾರು ಸಂತ ಮಹಾತ್ಮರು ಆ ನಿಟ್ಟಿನೊಳಗೆ ನಮ್ಮ ನಾಗಲಿಂಗೇಶ್ವರರು. ನಾವೇನು ಸಾಧನೆ ಮಾಡ್ಲಕತ್ತೀವಿ? ನಾಗಲಿಂಗೇಶ್ವರರು ಅನಂತ ಸಾಧನೆಯಿಂದ ಮಾಡ್ಲಕತ್ತೀವಿ. ನಮ್ಮ ಜೀವನ ಒಂದು ಸಾಧನೆ ಆಗಬೇಕಲ್ಲ. ಸಂಸಾರದೊಳಗೆ ಇದ್ದುಕೊಂಡು ಸಾಧನೆ ಮಾಡಬೇಕು. ಇಲ್ಲ ನಮ್ಮ ದೊಡ್ಡ ಸಾಧನೆ ಹೊಲಕ್ಕೆ ಹೋಗೋದು, ಬರೋದು, ದುಡಿಯೋದು, ನೌಕರಿ ಮಾಡೋದು, ಮಕ್ಕಳೊಂದಿಷ್ಟು ದಿನ ಓದಿಸ್ಬೇಕು ಅನ್ನೋದು. ಇದೇ ಬಿಟ್ಟರೆ ನಮ್ಮ ಮುಂದೆ ಯಾವುದು ಬೇರೆ ಸಾಧನೆ ಗೊತ್ತಿಲ್ಲ ನಮಗೆ. ಭಗವಂತನ ಧ್ಯಾನ ಒಂದು ದಿನಕ್ಕೆ 5 ನಿಮಿಷ ನಿಮ್ಮರ್ತು ಧ್ಯಾನ ಮಾಡೋರು ಕೈ ಇರ್ತದೆ ನಾವು ಮಾಡ್ತೇವೆ. ಎಲ್ಲಿ ಗುರುಗಳಿಗೆ ಹೊಲಕ್ಕೆ ಹೋಗ್ಬೇಕು, ಲೇಬರ್ ಬರ್ತಾರ, ದಿನಕ್ಕೆ 500 ರೂಪಾಯಿ ಕೂಲಿ, ಕೆಲಸ ಮಾಡೋದಿಲ್ಲ, ಹಿಂಗೆ ಹೋಗಲಿಲ್ಲ ಅಂದ್ರೆ ಅಂತಾರೆ. ಇಲ್ಲಕ್ಕೆ ಡ್ಯೂಟಿ ಮಾಡ್ತಾರೆ, 9 ಗಂಟೆಗೆ ಓಡಿ ಹೋದ್ರೆ ಮತ್ತೆ 4:45 ಮತ್ತೆ ಬರೋದು. ಇಂಥ ಜೀವನ ಆಗಿದೆ ನಮಗೆ. ಹೀಗಿರುವಂಥದ್ದು ಹೆಂಗಿರ್ತಾರಂದ್ರೆ ಈ ಕನ್ಯಾಶಿಬಿರದಲ್ಲಿ ನೋಡ್ತಿರೋದು ಭಾಳ ಕಠಿಣ ಪ್ರಸಂಗ ಅದ. 3 ಹುಡುಗರು. 1ನೇ ಹುಡುಗ ಧರ್ಮದ ಗುಣದ ಹುಡುಗ, 2ನೇ ಹುಡುಗ ಸ್ವಾರ್ಥ ಗುಣದವನು, 3ನೇ ಹುಡುಗ ನಿಸ್ವಾರ್ಥ ಗುಣದವನು. ಈ 3 ಹುಡುಗರು ಎಲ್ಲಾ ಕಡೆ ಕನ್ಯಾ ನೋಡ್ರಿ ಕನ್ಯಾ ನೋಡ್ರಿ ಕನ್ಯಾ ನೋಡ್ರಿ ಅಂತ ಇರ್ತಾರೆ. ಆದ್ರೆ ಸಮಸ್ಯೆ ಏನಾಗಿತ್ತು? ಸರಿ ಇಲ್ಲ. ಕನ್ಯಾ ನೋಡ್ರಿ ಅಂತ ಏನ್ ಮಾಡ್ತೀವಿ ನಾವು? ಹುಡುಗ ಏನ್ ಮಾಡ್ತಾನ? ಏನಿಲ್ಲ, ಅವ್ನಿಗೆ ಪಗಾರ ಇಟ್ಟಾಗ ಅಕ್ಕೇನೋ ಸತ್ತೋಗ್ಯಾವ. ಹ್ಞೂನ್ರಿ, ಸಮಸ್ಯೆ ಅದ ಇದು. ಅಕ್ಕಿ ಮಾವ ಸತ್ತಾರಾದ್ರೆ ಒಂದು ವಿಚಾರ ಮಾಡ್ತೀವಿ ಅಂತಾರೆ. ಮತ್ತೆ ನಿಮ್ಮ ಮನೆಯೊಳಗೆ ಅಕ್ಕಿ ಮಾವ ಇರೋದಿಲ್ಲ, ತಂದೆ ತಾಯಿ ಇರೋದಿಲ್ಲ ಅಂತ. ಇವ್ರು ಹೆಣ್ಣು ನೋಡಬೇಕಂದ್ರೆ ತಮ್ಮ ಅಣ್ಣಗೆ ಅಣ್ಣ ತಮ್ಮ ಇರ್ಬೇಕು. ಇವ್ರು ಹೆಣ್ಮಕ್ಳಿಗೆ ನಮ್ಮ ತಮ್ಮ ಭಾಳ ಚಲೋ ಇದಾನೆ ನೋಡ್ರಿ ಹೆಣ್ಣಂತ ಇರ್ತಾರೆ. ನಾವು ಈ ಕಡೆ ಬರ್ಬೇಕಾದ್ರೆ ಪ್ರಶ್ನೆ ಭಾಳ ಇರ್ತದೆ, ಹೌದಿಲ್ಲ? ಈಗ ಹೆಂಗಿರ್ತಾರೆ ಅಂತಂದ್ರೆ ಜೀವನ, ಆ ಹುಡುಗ 50,000 ಲಕ್ಷ ಸ್ಯಾಲ್ರಿ, ಅವರಿಗೆ ಸ್ಯಾಲ್ರಿ ಮುಖ್ಯ. ಅದ್ರ ಜೊತೆಗೆ ಒಂದು 50 ಎಕರೆ ಹೊಲ ಇರ್ಬೇಕ್ರಿ, ಕನ್ಯಾ ಕೊಡ್ತಾರೆ. ಅಪ್ಪಿ ಗೌರ್ಮೆಂಟ್ ನೌಕರಿ ಅಟೇ ಇರ್ಬೇಕ್ರಿ. ನೌಕರಿ ಹುಡುಗಿ ಎಲ್ಲ ಮನಸ್ಸು ಬಂದಾದ್ರೆ ಹಿರಿಯರಿಂದ ಏನು ಅನ್ಬೇಕ್ರಿ? ಸ್ವಲ್ಪ ತೆಲಿದಿಗೆ ಬಿದ್ರೆ ಭಾಳ ಚಲೋ ಇತ್ತು ಅಂತ. ತೆಲಿದಿಗೆ ಬಂದ್ರೆ ಹೊಲ, ಹೌದಿಲ್ಲ? 1 ಲಕ್ಷ ಸ್ಯಾಲ್ರಿ ಅದ ರೀ, 4 ಎಕರೆ ಹೊಲ ಇದ್ರೆ ಭಾಳ ಚಲೋ ಇತ್ತು. ಮತ್ತೆ ಹೆಂಗ್ ಕೇಳಿರ್ತಾರ? ಗೌರ್ಮೆಂಟ್ ನೌಕರಿ ಇರ್ಬೇಕು ಅಂದ್ರೆ ನಮ್ಮ ಮಗಳು ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಇರ್ತಾರೆ. ಗೌರ್ಮೆಂಟ್ ನೌಕರಿ ಅದ, ಹೊಲ ಹಾಕಬೇಕು. ಹೊಲ ಬೇಕು, ಹೊಲಕ್ಕೆ ನನ್ನ ಮಗಳು ಹೋಗಬಾರ್ದು. ಹೊಲ ಬೇಕು, ಹೊಲಕ್ಕೆ ನನ್ನ ಮಗಳು ಹೋಗಬಾರ್ದು. ಬುತ್ತಿ ಕಟ್ಕೊಂಡು ಹೋಗನ್ಬೇಕು. ಯಪ್ಪ, ನನಗೆ ಬುತ್ತಿ ಕಟ್ಕೊಂಡು ಹೊಲ ಕಳಿಸ್ತಾರ ಬಂದೋಡು ಮನೆ, ಹೌದಿಲ್ಲ? ಹಿಂಗ ಹೆಣ್ಣನ್ನ ನೋಡ್ತಕ್ಕಂಥವ್ರು. ಆದ್ರೆ ಈ 3 ಹುಡುಗರು, ಸ್ವಾರ್ಥ ಗುಣ, ನಿಸ್ವಾರ್ಥ ಗುಣ, ಧರ್ಮದ ಗುಣದವರು 3 ಹುಡುಗರು. ಇವ್ರು ಏನ್ ಮಾಡ್ತಾರ? ಹೆಣ್ಣು ನೋಡ್ರಿ ನೋಡ್ರಿ ಅಂತ ಹೇಳ್ತಾರ. ಹೆಣ್ಣು ನೋಡ್ರಿ ನೋಡ್ರಿ ಅಂದ್ರೆ ಒಂದು ಊರಾಗ ಹೆಣ್ಣು ನೋಡ್ತಾರ. ಆದ್ರೆ ಈ 3 ಹುಡುಗರು ಒಂದೇ ದಿನ ಒಂದೇ ಹುಡುಗಿ ನೋಡಕ್ ಹೋಗ್ತಾರೆ. 3 ಹುಡುಗರು ಒಂದೇ ದಿನ ಒಂದೇ ಹುಡುಗಿಯನ್ನು ನೋಡಕ್ ಹೋದ್ರು. ಹುಡುಗಿ ನೋಡಿದ್ರೆ 3 ಕೂತಾರ, ಒಂದೇ ಹುಡುಗಿ ತೋರಿಸಿದ್ರು ಅವರು. ಆದ್ರೆ ಹುಡುಗಿ ಬಹಳ ಧ್ಯಾನ ಬೆಳೀತಾರೆ. ಹುಡುಗಿನ ತೋರಿಸಿದ್ರು. ಈ 3 ಹುಡುಗರು ಏನ್ ಮಾಡಿದ್ರು? ಈಕೆ ನಾವು ಮದುವೆ ಆಗ್ತೀವಿ ಅಂತಾರೆ 3 ಹುಡುಗರು. 3 ಹುಡುಗರು ಮದುವೆ ಆಗ್ತಿದ್ದ ಹುಡುಗಿ ಏನ್ ಮಾಡಬೇಕು? ಆದ್ರೆ ಬಹಳ ಜಾಣ ಇದಲ್ಲ ಹುಡುಗಿ ಇಲ್ಲಿ. 3 ಹುಡುಗರು ಮದುವೆ ಆಗ್ತೀನಿ ಅಂದಾಗ ಹುಡುಗಿ ಒಂದು ಉತ್ತರ ಕೊಡ್ತಾಳಲ್ಲಿ, ನಂಗ ಒಪ್ಕೊಂಡ್ರಿ, ಕರೆ ಚಲೋ ಅನಿಸ್ತು, ಒಳ್ಳೇದು ನಿಮ್ಗ, ಆದ್ರೆ ನನಗ 3 ತಿಂಗಳ ಸಮಯ ಬೇಕು. ನಿಮ್ಮ ಒಪ್ಪಿಗೆ ಏನು? ನೀವು ಹೇಳಿದ್ರೆ 3 ತಿಂಗಳ ಸಮಯ ನನಗೆ ಬೇಕಂತ ಹುಡುಗಿ ಅಂದ. ಇವ್ರಲ್ಲಿ ಏನಾದ್ರು ಕೆಲಸ, ಏನಾದ್ರು ಕೆಲಸ ಹುಡುಗರಲ್ಲಿ ಬರ್ಬೇಕು. ಅವ್ರ ಮನೆಗೆ ಬಂದ್ರು. 3 ತಿಂಗಳು ಯಾವಾಗ ಆಗ್ತದ ಅಂತ ಕಾಯಕತ್ತೇವೆ. 3 ತಿಂಗಳು ಯಾವಾಗ ಆಗ್ತದ, ಅದು ಹುಡುಗಿ ಯಾವಾಗ ಸಿಗ್ತದ, ಯಾವಾಗ ಮದುವೆ ಮಾಡ್ಕೊಂಡೇವಿ, ಆರಾಮ್ ಯಾವಾಗ ಉಳ್ಕೊಂಡಿ ಅಂತ ವಿಚಾರ. 3 ತಿಂಗಳು ಆಯ್ತು. ಯಾವಾಗ 3 ತಿಂಗಳು ಆಯ್ತು ನೆನಪಾಯ್ತು ಹುಡುಗಿ. ದಿನ ರಾತ್ರಿ ಅದ ಕನಸುಗಳ ಮಕ್ಕಳಾಗತ್ತಾರ. ಹುಡುಗಿ ನೋಡಿ ಹೋದ್ರೆ ಕನಸುಗಳಾಗತ್ತಾರೆ. 3 ತಿಂಗಳು ಆಗಿದ್ರೆ ಇದು 3 ತಿಂಗಳು ಕಳಿತು. ಮತ್ತೆ 3 ಜನ ಹೊರಟರು ಹುಡುಗಿ ನೋಡಕ್. 3 ಜನ ಹೋದ್ರು. ಹೋದ ಬಳಿಕ ಮನೆಗೆ ಹೋಗ್ತಾರ. ಹುಡುಗಿ ಸತ್ತು ಹೋಗ್ಯಾನೆ. ಹುಡುಗಿ ಸತ್ತು ಹೋಗಿತ್ತಲ್ಲ, ಅವಾಗ ಏನ್ ಮಾಡ್ಬೇಕು? ಪ್ರಶ್ನೆ ಇರೋದೇ ಇದೆ. ಹುಡುಗಿ ಸತ್ತು ಹೋಗ್ಯದ್ರಿ, ಏನ್ ಮಾಡ್ಬೇಕ್ರಿ? ಅವರು ಹೆಣ್ಣು ನೋಡಕ್ ಹೋಗ್ಯಾರ. ತಂದೆ ಕಣ್ಣೀರ್ ಹಾಕ್ಲಕತ್ತಾನ ಮಗಳ ದುಃಖದೊಳಗ, ಆಕ್ರಂದನವನ್ನ ಮಾಡ್ಲಾಕತ್ತಾನ. ಏನ್ ಮಾಡ್ಬೇಕು ಹೇಳಿ ನೋಡೋಣ. ಮೊದಲನೇ ಹುಡುಗ ಯಾರು? ಧರ್ಮದ ಗುಣದ ಹುಡುಗಿದ್ದ.
ಆ ಧರ್ಮದ ಗುಣದ ಹುಡುಗ ಏನ್ ಮಾಡ್ತಾನಂದ್ರ ಮಗಳು ಅಥವಾ ಮಗ ಇದ್ರ ಮನೆಯೊಳಗೆ ಏನಾದ್ರೂ ತಂದೆ ಸೇವೆಯನ್ನು ಮಾಡ್ಕೋತ ಹೋಗ್ಬೇಕಿಲ್ಲ. ಆ ಧರ್ಮದ ಗುಣ ಹುಡುಗ ಆ ಹುಡುಗಿ ತಂದೆ ಸೇವೆ ಮಾಡ್ಲಾಕತ್ತೀರ, ಒಂದಿಷ್ಟು ದುಃಖಗಳನ್ನ ಮರೆಮಾಚಿಸಿದ, ನೀವು ಚೆನ್ನಾಗಿರಿ ಅಂತ ತಿಳ್ಕೊಂಡು ಆತನಿಗೆ ಸಾಂತ್ವನದ ನುಡಿಗಳನ್ನು ಹೇಳುತ್ತಾ ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡಿಸುತ್ತಾ ಅದೇ ಮನೆಯೊಳಗೆ ಉಳ್ಕೊಂಡ ಧರ್ಮದ ಗುಣದ ಹುಡುಗ. ಉಳ್ಕೊಂಡ ತಂದೆ ಒಂದಿಷ್ಟು ಸಮಾಧಾನ ಅನಿಸ್ತು ಮಾವುಗ ಅದ ಮನೆಯೊಳಗೆ ಉಳ್ಕೊಂಡ ಹುಡುಗಿ ತಂದೆ. ಇಲ್ಲಿನ ಸ್ವಾರ್ಥ ಗುಣದ ಒಂದು ಹುಡುಗದ, ಇನ್ನೊಬ್ಬ ಹುಡುಗ ಯಾರಾದ್ರೆ ನಿಸ್ವಾರ್ಥ ಗುಣದ ಹುಡುಗದ. ಸ್ವಾರ್ಥ ಗುಣದ ಹುಡುಗಿ ಏನ್ ಮಾಡ್ತಾನಂದ್ರ ಆ ಹುಡುಗಿಯ ಸಮಾಧಿಯ ಮುಂದೆ ಕುಳಿತುಕೊಳ್ತಾನ. ಸಮಾಧಿಯ ಮುಂದೆ ಕುಳಿತುಕೊಂಡು ಧ್ಯಾನ ಮಾಡ್ಕೋತ ಕುಳಿತುಕೊಂಡ. ಇಲ್ಲಿ ಸ್ವಾರ್ಥ ಇಟ್ಕೊಂಡು ಕೂತಾನ್ರಿ. ಯಾಕೆ ಸ್ವಾರ್ಥ ಇಟ್ಕೊಂಡು ಕೂತಾನಂದ್ರ ಮೂರನೇ ಹುಡುಗ ನಿಸ್ವಾರ್ಥ ಗುಣದ ಹುಡುಗ ಹೇಳಿದಾನಲ್ಲ, ಹಿಮಾಲಯಕ್ಕೆ ಹೋಗ್ತಾನೆ. ಹಿಮಾಲಯಕ್ಕೆ ಹೋಗಿ ಸಂಜೀವನಿಯ ಮಹಾಮಂತ್ರವನ್ನ ಪಡೆದುಕೊಂಡು ಸಂಜೀವನಿಯ ಮಹಾಮಂತ್ರವನ್ನ ಸಿದ್ಧಿಯನ್ನ ಮಾಡಿಕೊಂಡು ಬಂದು ಸತ್ತ ಹುಡುಗಿಯನ್ನ ಮರಳಿ ಬದುಕಿಸಿ ನಾ ಮದುವೆ ಆಗಬೇಕಂತ ನಾವು. ಇದು ಹೋಗಿದ್ದು ಗೊತ್ತಿತ್ತಲ್ಲ ಸ್ವಾರ್ಥ ಗುಣದ ಹುಡುಗಿಗೆ. ಹೆಂಗಿದ್ರು ಸಂಜೀವನಿ ಮಂತ್ರ ಕಲ್ತುಕೊಂಡು ಸಿದ್ಧಿ ಮಾಡ್ಕೊಂಡು ಬಂದೇ ಬರ್ತಾನ, ಈ ಹುಡುಗಿನ ಬದುಕಿಸ್ತಾನ, ನಾ ಮದುವೆ ಮಾಡ್ಕೋಬೇಕಂತ ಇಲ್ಲಿ ಕೂತಿದ್ದವು. 3-4 ತಿಂಗಳ ಕಾಲ ಹಿಮಾಲಯಕ್ಕೆ ಹೋಗಿ ಸಂಜೀವನಿಯ ಮಂತ್ರವನ್ನ ಪಡೆದುಕೊಂಡು ಸಿದ್ಧಿ ಮಾಡಿಕೊಂಡು ಮರಳಿ ಹುಡುಗಿ ಊರಿಗೆ ಬಂದ. ಹುಡುಗಿ ಊರಿಗೆ ಬಂದು ಇಲ್ಲೇನು ಮಾಡಿದ, ಆ ಸಮಾಧಿಯನ್ನು ಮಾಡಿದ್ರಲ್ಲ ಎಲ್ಲ ಮಣ್ಣು ತೆಗಿಸಿದ. ಸಮಾಧಿಯ ಮಣ್ಣೆಲ್ಲ ತೆಗಿಸಿ ಆ ಊರಿಗೆ ಮರುಜೀವವನ್ನು ಕೊಟ್ಟು ಹುಡುಗಿಯನ್ನ ಬದುಕಿಸಿದ. ಹುಡುಗಿ ಬದುಕಿದ್ರಿಗೆ. ಹುಡುಗಿ ಬದುಕಿದ ಬಳಿಕ ಇಲ್ಲಿ ಧರ್ಮದ ಗುಣದವ ನಾ ಮದುವೆ ಹಾಕಿನಂತ, ಸ್ವಾರ್ಥ ಗುಣದವ ನಾ ಮದುವೆ ಹಾಕಿನಂತ, ನಿಸ್ವಾರ್ಥ ಗುಣದವ ನಾ ಮದುವೆ ಹಾಕಿನಂತ. ಈ ಹುಡುಗಿ ಏನ್ ಮಾಡ್ಬೇಕು? ಯಾರನ್ನ ಮದುವೆ ಆಗ್ಬೇಕ್ರಿ? ಈಗ ಹೇಳಿ ನೋಡೋಣ. ಈ ಹುಡುಗಿ ಯಾರನ್ನ ಮದುವೆ ಆಗ್ಬೇಕು? ಎಲ್ಲಿದು ನಮ್ಗೆ ಅರ್ಥ ಆಗಲ್ಲ. ಹೇಳಿ ಯಾರನ್ನ ಮದುವೆ ಆಗ್ಬೇಕ್ರಿ? ಇಲ್ಲಿ ಯಾವಾಗ ಧರ್ಮದ ಗುಣ ಹುಡುಗ ಬಂದು ಕೇಳಿದ, ನನ್ನನ್ನ ನೀವು ಮದುವೆ ಮಾಡ್ಕೋ. ಎಷ್ಟು ಚಂದ ಉತ್ತರಗಳು ಕೇಳ್ರಿ, ಬಹಳ ಚಂದ ಇದಾವೆ. ಹೆಣ್ಣು ಮಕ್ಕಳು ಜಾಣ್ಮಾರ ಆಗಿರ್ಬೇಕನ್ನೋದಕ್ಕೆ ಇದಕ್ಕೆ ಬಹಳ ಜಾಣ್ಮೆ ಹುಡುಗಿ ಇತ್ತು. ಅದು ಆ ಹುಡುಗಿ ಉತ್ತರಗಳನ್ನು ಕೊಡ್ತಾರೆ. ಹೆಂಗೆ ಕೊಡ್ತಾರೆ ಅಂದ್ರೆ, ಧರ್ಮದ ಗುಣದವ ನಾನು ಮದುವೆ ಹಾಕಿ ನನ್ನ ಮದುವೆ ಮಾಡ್ಕೊಂಡಾಗ ಆ ಹೆಣ್ಣು ಹುಡುಗಿ ಹೇಳ್ತಾರೆ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನು ಹೇಳ್ತಾರೆ ಅಂತಂದ್ರೆ, ನೋಡು ನಾನು ನಿನ್ನನ್ನ ಮದುವೆ ಆಗಬಹುದಿತ್ತು, ಕರೆ ನನ್ನ ಜಾಗದೊಳಗ ನೀನಿತ್ತುಕೊಂಡು ನನ್ನ ತಂದೆಗೆ ನಾನು ಏನು ಸೇವೆಯನ್ನ ಮಾಡಬೇಕಾಗಿತ್ತು ಆ ಸೇವೆಯನ್ನು ಎಲ್ಲವನ್ನ ನೀ ಮಾಡ್ಕೊಂತ ಹೋಗಿರುವೆ. ಅಂದಾಗ ನಿನ್ನನ್ನ ನಾನು ಗಂಡನೆಂದು ಸ್ವೀಕಾರವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಂಗ ನಿನ್ನನ್ನು ಸ್ವೀಕಾರವನ್ನ ಮಾಡ್ತೀನಿ ಅಂದ್ರ ಅಣ್ಣ ಅಥವಾ ತಮ್ಮನಾಗಿ ನಾನು ಸ್ವೀಕಾರವನ್ನ ಮಾಡ್ತೀನಿ ಅಂತಾಳ. ಅಂದಾಗ ಈ ಧರ್ಮದ ಗುಣದ ಹುಡುಗನ ವಿಚಾರ ಮುಗಿತು. ಇನ್ನ ನಿಸ್ವಾರ್ಥ ಗುಣದ ಹುಡುಗ ಹಿಮಾಲಯಕ್ಕೆ ಹೋಗಿ ಸಂಜೀವನಿಯ ಮಹಾಮಂತ್ರವನ್ನ ಕಲಿತುಕೊಂಡು ಸಿದ್ಧಿ ಮಾಡಿಕೊಂಡು ಬಂದು ಈ ಹುಡುಗಿ ಏನ ಬದುಕ್ಯಾನಲ್ಲ, ನಾನಿನ್ನ ಮದುವೆ ಹಾಕಿದಂತ ನಾ ಹುಡುಗ, ನಾನು ನಿನ್ನ ಮದುವೆ ಹಾಕ್ತೀನಿ, ನನ್ನ ನೀ ಮಾಡ್ಕೋ ಅಂದಾಗ ಆ ಹುಡುಗಿ ಎಷ್ಟು ಚಂದ ಉತ್ತರ ಹೇಳ್ತಾಳೆ ಅಂದ್ರೆ, ಜಾಣಗೆ ಹೆಣ್ಣು ಮಗಳು, ನೋಡು ನಿನ್ನನ್ನ ನಾನು ಮದುವೆ ಆಗಬಹುದಿತ್ತು, ಆದ್ರೆ ಕರೆ ಒಂದು ವಿಷಯವನ್ನ ನಾನು ನಿನಗೆ ಹೇಳ್ತೀನಿ ಕೇಳು. ನನಗ ಒಂದನೆಯ ಜೀವವನ್ನ ನನ್ನ ತಂದೆ ಕೊಟ್ಟಾನ. ನಾನು ಸತ್ತು ಹೋದ್ರು ಸಹಿತವಾಗಿ ನನಗೆ ಬದುಕಿಸಿ ಅಂದ ಬಳಿಕ ಎರಡನೆಯ ಜೀವವನ್ನ ನನಗೆ ಕೊಟ್ಟಿ, ನೀನು ಎರಡನೆಯ ತಂದೆ ನನಗೆ ಹಾಕಿ, ನೀನು ಎರಡನೆಯ ತಂದೆ ನನಗೆ ಹಾಕಿ ಅಂದಾಗ ಕೊನೆಯದಾಗಿ ಯಾರು ಹೋದ್ರಲ್ಲಿ ಸ್ವಾರ್ಥ ಗುಣ ಇಟ್ಟುಕೊಡ್ತಾನೆ. ಸ್ವಾರ್ಥ ಗುಣ ಇಟ್ಟುಕೊಂಡು ಕೊಡ್ತಾನ. ಅವಾಗ ಈ ಹುಡುಗಿ ಹೇಳ್ತದ, ನೋಡು ನನಗಾಗಿ ಏನೋ ಬಯಸ್ತಾರೆ, ನಾನು ಎದ್ದು ಬರ್ತೀನಿ ಇಲ್ಲ ಅನ್ನೋದು ಯಾವುದೂ ಗೊತ್ತಿಲ್ಲ. ಆದ್ರೆ ನನ್ನ ಸಮಾಧಿಯ ಮುಂದೆ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳನ್ನ ಆಸೆ ಪಡಲಾರ್ದ ನನ್ನ ಸಮಾಧಿಯ ಮುಂದೆ ಕೂತಾನ, ಧ್ಯಾನವನ್ನ ಮಾಡ್ಲಕತ್ತಾನ. ಅದಕ್ಕೆ ನಾನು ಈತನನ್ನ ಗಂಡನನ್ನಾಗಿ ಸ್ವೀಕಾರವನ್ನ ಮಾಡುತ್ತೀನಿ ಅಂತಾಳ.
ಅದಕ್ಕ ಏನಾದ್ರೂ ಸೇವೆ ಮಾಡ್ತಿರಲಿಲ್ಲ. ಅಪ್ಪ ನಮ್ಮಪ್ಪ ಕಲ್ಯಾಣೇಶ್ವರ ಮಠದ ಮುಂಭಾಗದಲ್ಲಿ ಅನಂತ ರೀತಿಯ ಪ್ರವಚನವನ್ನ ಪುರಾಣವನ್ನ ಹಚ್ಚಿದ್ದಾರೆ. ಈ ಪುರಾಣಕ್ಕೆ ನಾವು ಯಾವುದೇ ರೀತಿಯ ಸ್ವಾರ್ಥವನ್ನ ಇಟ್ಟುಕೊಳ್ಳಲಾರದೆ ಯಾರ್ಯಾರು ಸೇವೆಯನ್ನು ಮಾಡುತ್ತೀರಿ, ಕಲ್ಯಾಣೇಶ್ವರ ಸ್ವಾಮಿ ಅಜಾತನಾಗಲಿಂಗರು ನಿಮ್ಮ ಮನತನಕ ಆಯುಷ್ಯ ಆಯುಧ ಆರೋಗ್ಯವನ್ನ ಸಕಲೈಶ್ವರ್ಯಗಳನ್ನು ಕೊಟ್ಟು ಕಾಪಾಡುತ್ತಾರ. ಸ್ವಾರ್ಥ ಗುಣವನ್ನ ಇಟ್ಟುಕೊಂಡು ಸೇವೆ ಮಾಡೋದಲ್ಲ, ನಿಸ್ವಾರ್ಥ ಗುಣದಿಂದ ನಾವೆಲ್ಲ ಸೇವೆಯನ್ನ ಮಾಡಬೇಕು. ಇಲ್ಲಿ ನಿಸ್ವಾರ್ಥ ಸೇವೆಯಿಂದ ಹುಡುಗ ಸತ್ಯ ಹಣದ ಮುಂದೆ ಕುತ್ತಿದ್ದ ಸಂಸ್ಕಾರ ಮುಂದೆಲ್ಲ ಅದಕ್ಕ ದೇವರು ಒಲಿದ. ಹಂಗ ಇಲ್ಲಿ ನಾಗಲಿಂಗೇಶ್ವರರು ಯಾವುದೇ ಸ್ವಾರ್ಥಕ್ಕಾಗಿ ಬಂದಿರ್ತಕ್ಕಂಥವರಲ್ಲ, ನಿಸ್ವಾರ್ಥಕ್ಕಾಗಿ ಬಂದಿರ್ತಕ್ಕಂಥವರು. ಸಮಾಜದೊಳಗ ಅನಂತ ರೀತಿಯ ಲೀಲೆಗಳನ್ನ ಗೈಯುವುದಕ್ಕಾಗಿ ಬಂದಿರ್ತಕ್ಕಂಥವರು ನಮ್ಮಗಳ ಹಾಗೆ ನಿಮ್ಮಗಳ ಹಾಗೆ ಸ್ವಾರ್ಥವನ್ನು ಇಟ್ಟುಕೊಂಡು ದೇವರ ಪೂಜೆಯನ್ನು ಮಾಡತಕ್ಕಂಥವರಲ್ಲ. ನಾವು ಸ್ವಾರ್ಥ ಇಟ್ಕೊಂಡು ಹೆಂಗ್ ಪೂಜೆ ಮಾಡ್ತೀವಿ ಅಂದ್ರ, ನಮ್ಮ ಹೊಲದೊಳಗ ಈ ವರ್ಷ 300 ಚೀಲ ಜೋಳ ಆದ್ರ ನಿನಗೊಂದು ನಾನು ತೆಂಗಿನಕಾಯಿ ಹೊಡಿತೀನಿ ಅಂತೀವಿ. ಇಲ್ಲಂದ್ರ ನನ್ನ ಮಗಗ ಚಲೋ ಹುಡುಗಿ ಸಿಗಿದೆ ಅಂದ್ರ ಮದುವೆ ಆಯ್ತಂದ್ರ ಮಗಂದು ಅಣ್ಣನ ತೆಂಗಿನಕಾಯಿ ಹೊಡಿತೀವಿ ಅಂತೀವಿ. ಸ್ವಾರ್ಥ ಹೆಂಗಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ. ನಮ್ಗೆ ಇನ್ನೊಂದು ಮಾತು ನಿಮಗೆ, ಒಂದು ಹುಡುಗ ಕನ್ಯೆ ಎಲ್ಲಿ ಹುಡುಗಿದ್ರು ಸಿಕ್ಕಿರ್ಲಿಲ್ರಿ. ಅವ್ರು ಸಮಸ್ಯೆ ಬಹಳ ಆಗಿರ್ತಾರ. ಒಂದು 10 ವರ್ಷ ತಪಸ್ಸು ಮಾಡಿದ್ದವು. 10 ವರ್ಷ ತಪಸ್ಸು ಮಾಡಿದ ಬಳಿಕ ಒಂದು ಕನ್ಯೆ ಸಿಕ್ಕಿರಿ, ಮದುವೆ ಮಾಡ್ಕೊಂಡು ತನ್ನ ಪಾಡಿ ತನ್ನ ಜೀವನ ಕಳೆಯಕತ್ತೇನೆ. ಅವ ಬಾಜು ಮನೆ ಸಂಕೇಳಿ ಇಲ್ಲಿ ಯಪ್ಪ ಈ ಹುಡುಗ ಎಷ್ಟು ಚಲೋ ಕೆಂಪಗದ ಕರಾಗ ಕರಿ ಹುಡುಗಿ ಸಿಕ್ಕಾರ. ಯಾರು ಬಿಡ್ತಾರೆ ಇವರು? ಚಲೋ ಜೀವನ ಮಾಡೋದು, ಜೀವನ ಬಿಡೋದಿಲ್ಲ ಇವರು. ಹಿಂಗ ಅಗ್ಲಾಕ್ ಕತ್ತಿದ್ರು ಅವ್ರು ಸಂಕಟ ಬಿಡ್ತೀರ. ಅವ್ರು ಮದುವೆಯಿಂದ ಇರೋದು ಚಲುತ್ತಪ್ಪ ಬಾಳ ಅಂದವ. ಹಿಂಗ ಅಂತ ಅವ್ ಏನ್ ಮಾಡಿದ, ಮತ್ತೊಂದು 10 ವರ್ಷ ತಪಸ್ಸಿ ಕುಟ್ಬಿಟ್ಟವ್. ಮನೆಗೆ ಹೋಗ್ಲಿಲ್ರಿ. 10 ವರ್ಷ ತಪಸ್ಸಿ ಕುಟ್ಟ ಪರಮಾತ್ಮ ಪ್ರತ್ಯಕ್ಷ ಆದ ಬಳಿಕ ಏನ್ ವರ ಬೇಕು ಕೇಳಿ, ನೀವು ವರ ಕೊಡ್ತೀನಿ ಅಂತಾನೆ ಪರಮಾತ್ಮನ. ಅವಾಗ ಅಂತಾನ, ನಾನು ವರ ಏನು ಬೇಡ, ನನಗ ನೀ ವರ ಏನು ಕೊಡ್ಬೇಡ, ಮತ್ತೆ ಯಾಕೆ ಕೊಡ್ತಿ? ವರ ಏನು ಬೇಡ ಅಂದ ಬಳಿಕ ಮತ್ತೆ ಕೊಡ್ತಿ ಅಂದಾಗ ನಾನು ಹೆಂಡತಿಗೆ ಕೊಡ್ತೀನಿ. ನಾನು ಹೆಂಡತಿಗ ಏನ್ ಬೇಕು ನನಗೆ ಅಂದಾಗ ಪರಮಾತ್ಮನ ಅಂತ, ನೀವ ನಾನು ಹೆಂಡತಿ ಕೆಂಪಗಾಗ್ಬೇಕು. ಏನ್ರಿ ಬೇರೆಯವ್ರ ಹೆಣ್ಸನ್ ಕ್ರೀಮು ಏನದ ವೈಟ್ ಬ್ಯೂಟಿ ಎಲ್ಲ ಬ್ಯೂಟಿಗಳು ತಂದು ಕೊಟ್ಟರು ಕೆಂಪಗಾಗಲಿ ನನ್ನ ಮಗಳು. ಇವಾಗ ಏನ್ ಮಾಡಿದ, ನಾನು ಹೆಂಡತಿ ಕೆಂಪಗಾಗಬೇಕು, ಹಂಗ ನೀವು ವರ ಕೊಡುಂದ. ನೋಡು, ಈ ಕೆಂಪಗಾಗೋದು ಬಹಳ ಕಷ್ಟ ಅದ, ಜೀವನ ಬಹಳ ಕಠಿಣ ಆಗ್ತದ, ಬೇಡ ಭಗವಂತ ಕೊಟ್ಟ ಕಲರ್ ಇಲ್ಲ ಅಂತ ಪರಮಾತ್ಮ. ಕಲರ್ ಬೇಕು ನನಗಂತ. ಅವಾಗ ಪರಮಾತ್ಮ ಏನ್ ಮಾಡಿದೆ, ಹೇಳಿದ ಮಾತು ಕೇಳೋದಿಲ್ಲ ಅಂತ ತಿಳ್ಕೊಂಡು 3 ಹಳ್ಳ ಕೊಟ್ಟ. ನೋಡಪ್ಪ ಮನೆಗೆ ಹೋಗು, ನಾನು ಹೆಂಡತಿ ಕೆಂಪಗಾಗಲ್ಲ ಅಂತ ತಿಳ್ಕೊಂಡು ಕಲ್ಲು. ನೀ 3 ಆಳು ಏನೇನ್ ಅಂದ್ಕೊಂಡು ಹೋಗೈತಿ ಅದು ಆಗ್ತದ ಅಂತ ತಿಳ್ಕೊಂಡು ಭಗವಂತ 3 ಆಳು ಕೊಟ್ಟು ಮನೆಗೆ ಕಳಿಸ್ತ. ಮನೆಗೆ ಒಂದ ಹೆಂಡತಿನ ಒಳ ಕರ್ಕೊಂಡು ಹೋದ, ದೇವರ ಜಗಲಿಯ ಮುಂದೆ ನಿಲ್ಲಿಸಿದ. ನನ್ನ ಹೆಂಡತಿ ಸುಂದರವಾಗಿ ಕೆಂಪಗಾಗಲಿ ಅಂತ ಒಂದು ಅಳೋಗಿದ್ದಾರೆ. ಏನಾದ್ರಿ, ಕೆಂಪಗ ಐಶ್ವರ್ಯವಂತರಾಗಿಬಿಟ್ಲು, ಚಲೋ ಕಾಣಕತ್ತಿದ್ಲು. ಯಾವ ಬಟ್ಟೆ ಹಳೆ 100 ರೂಪಾಯಿ ಸೀರೆ ಇಟ್ಕೊಂಡ್ರು ಅಷ್ಟು ಚಲೋ ಕಾಣಕತ್ತಿದ್ರು ಹೆಣ್ಮಗಳು. ಇವು ಬಹಳ ಸಂತೋಷ ಆಯ್ತು. ಎಷ್ಟು ಚಲೋ ಹೆಂಡತಿ ಸಿಕ್ಕಳು, ತಪಸ್ ಮಾಡಿದ್ರು, ಚಲೋ ಆಗ್ತಿದ್ರು. ಚಲೋ ಆಯ್ತಂದ್ರ ಆದ್ರ ಊರಿಗೆ ಬಂದಾಕಿ ಎಲ್ಲಿಗೆ ಬರ್ಬೇಕು? 2 ದಿನ ಒಳಗೆ ಇಟ್ಕೊಳ್ತಾನೆ ಹೆಂಡತಿನ. ಹೊರಗೆ ಕೆಲ್ಸಕ್ಕಂತ ಬರ್ಬೇಕ. ಆ ಹೆಣ್ಮಗಳು 1 ವಾರ ಹೊರಗೆ ಬರ್ಲಿಲ್ಲ. ಒಳಗ ಕೂತಿದ್ರು. 11ನೇ ದಿನಕ್ಕೆ ಹೊರಗೆ ಬಂದ್ರು. ನೀರು ತರಕ್ ಹೋಗಿದ್ದರು. ಊರಾಗಿನ ಜನ ಕತ್ತಿದ್ರು, ಯವ್ವ ಯಾರು ಹೆಂಡತಿ ಇಷ್ಟು ಚಲೋ ಹೆಣ್ಮಗಳಾಗಿ ಯಾರು ನೋಡಿಲ್ಲ, ಕರಿ ಅಂಗಡಿ ಇತ್ತು, ಇದು ಕೆಂಪಗಾಗ್ಯದಲ್ಲ, ಮದುವೆ ಆದ ಬಳಿಕ ಏನ್ ಹಚ್ಚಂದಿವ ಅಂದ್ರು. ನಾನು ವೈಟ್ ಬ್ಯೂಟಿ ಹಚ್ಚೀನಿ, ಅದಕ್ಕೆ ಕಲರ್ ಬಂದದ ಅಂತ ಹೇಳ್ತಿದ್ದವ ಜನಕ್ಕೆ. ತಂದು ಕೊಡ್ತೀನಿ, ವಾರಕ್ಕೆ 3 ತಂದು ಕೊಡ್ತೀನಿ, ನೀವು ವಾರಕ್ಕೆ 8 ತಂದು ಕೊಡ್ರಿ, ನಿಮ್ ಹೆಂಡ್ರಿ ಕೆಂಪಗಾಗ್ತಾರ ಅಂತ ಹೇಳ್ತಿದ್ದವು. ದುಡಿಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ? ಹೆಂಗೆ ಹೇಳಿ ಆಯ್ತು. 1 ಸರಿ ನೀರಿಗೆ ಬಂದಳು, ಇನ್ನೊಂದ್ ಸರಿ ಒಂದು 10-15 ದಿನ ಕಳೆದಿತ್ತು, ಮತ್ತೆ ನೀರಿಗೆ ಬಂದಿದ್ರು ಗಂಡ್ಮಗಳು. ಊರೊಳಗೆ ಮಹಾರಾಜ ಹೊಂಟಿದ್ದ. ಇಡೀ ಊರಾಗ ಅವನು ಹೆಂಡತಿದ್ದಂಗೆ ಯಾರು ಇರಲಿಲ್ಲ ಕಲರ್ಗಳೊಳಗೆ. ಮಹಾರಾಜ ಹೊಂಟಿದ್ದ. ಮಹಾರಾಜನ ಕಣ್ಣು ಆ ಹೆಣ್ಮಗಳ ಮೇಲೆ ಬಿತ್ತು. ಅವ ಏನ್ ಮಾಡಿದ, ಎಷ್ಟು ಚಂದ ರೂಪವತಿ ಇದ್ದಾಳ ಆ ಹೆಣ್ಮಗಳನ್ನ ನನ್ನ ಆಸ್ಥಾನಕ್ಕೆ ಕೂಲಿ ಕರ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಆ ಆಸ್ಥಾನಕ್ಕೆ ಹೊತ್ಕೊಂಡು ಹೋಗ್ಬಿಟ್ಟ ರಾಜ. ನಿನಗೆ ಚಲೋ ಕಂಡು ಆಸ್ಥಾನಕ್ಕೆ ಹೊತ್ಕೊಂಡು ಹೋದ. ಸುದ್ದಿ ಮುಗಿದ್ರು, ನಿನ್ನ ಹೆಂಡತಿನ ರಾಜ ಹೊತ್ಕೊಂಡು ಹೋದ. ಸುದ್ದಿ ಮುಗಿತು, ಸಂಕಾತು ರೂಮ್ನೊಳಗೆ ಹೋದ್ರು. ಕೂಲಿ ಹಾಕಿದ ಮಹಾರಾಜ ಮನ್ಸದ ಮೇಲೆ ಕೂತಾಳ. ಇನ್ನೇನ್ ಮುಟ್ಟಬೇಕಂದ್ರೆ ಅವ ಮನೆಗೆ ಕೂತಿದ್ದವು. ಮನೆಗೆ ಕೂತಿನಿ 2 ಅಳು ಉಳ್ದವ್ರಿ. ಇನ್ನು 2 ಏನು ತಗೋದ, ನಾನು ಹೆಂಡತಿ ಕಟ್ಟಾಗ ಮುಟ್ಟಕ್ಕೂದ ಕಟ್ಟಿ ಕಟ್ಟ ಜಾಡ್ಸಿ ಒದ್ದಿದ್ದು ಕಟ್ಟಿ ಒದ್ರ ರಾಜ ಅಲ್ಲಿ ಬರೆದೋದು ಸತ್ಯ ಅಂದ
ಯಾವಾಗ ಡೋರ್ ಓಪನ್ ಆಯ್ತು ಹೊರಗೆ ಒದರ್ಕೋತ ತೆಲಿಗೆ ಬಂತ್ರಿ ಇದು ಮನೆ ಮುಂದೆ ಗಂಡನ ಮನೆಗೆ ಬಂತ್ರಿ ಇದು. ಅವಾಗ ಅಂದ ಇದು ನಂದ ಕಚ್ಚೆ ಅದ ಇದು ನಂದ ಕಚ್ಚೆ ಅಂತ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ಒಳಗೆ ಕರ್ಕೊಂಡು ಹೋಗಿ ಮಾಲ್ ಹೆಂಗೈತಿ ಹಂಗ ಆಗು ಮತ್ತೆ ಕರಗಿದೆ ಕರಗ. ಅದಕ್ಕೆ ಯಾವಾಗ ನಮ್ಗೆ ಸಿಕ್ಕಾದ್ರೆ ಕರಗಿರೋದು ಮುಖ್ಯ ಅಲ್ಲ, ಬೆಳಗಿರೋದು ಮುಖ್ಯ ಅಲ್ಲ. ಗಂಡ ಹೆಂಡತಿಯಾಗಿ ಜೀವನವನ್ನು ಹೆಂಗೆ ಹೊಂದಿಕೊಂಡು ಹೋಗ್ತೀರಿ, ಸಮಾಜದ ಮಧ್ಯೆ ಹೆಂಗೆ ಬದುಕ್ತೀರಿ ಅನ್ನೋದು ಅದು ನಿಜವಾದ ಸಾರದ ದಾಂಪತ್ಯ ಜೀವನದ ಬದುಕು ಅಂತಕ್ಕಂಥದ್ದು. ಇಲ್ಲಿ ಇಂತಹ ಸಾರ ದಾಂಪತ್ಯ ಜೀವನ ಯಾವುದೋ ಒಂದು ಆಸೆ ಆಕಾಂಕ್ಷೆಗಳಿಗೆ ಬಂದಿರತಕ್ಕಂಥವರಲ್ಲ ನಾಗಲಿಂಗರು. ಆ ನಾಗಲಿಂಗೇಶ್ವರರು ಅನಂತ ರೀತಿಯ ಪವಾಡಗಳನ್ನ ಮಾಡುತ್ತಾ ನವಲಗುಂದ ಗ್ರಾಮಕ್ಕೆ ಬರುತ್ತಾರೆ. ಆ ನವಲಗುಂದ ಗ್ರಾಮದೊಳಗ ಸಮಗಾರ ಭೀಮವ್ವ ಅನ್ನುವಂತ ಹೆಣ್ಣು ಮಗಳು. ಆ ಜಾತಿ ಸಣ್ಣ ಜಾತಿಯೊಳಗೆ ಹುಟ್ಟಿ ಬಂದಿರ್ತಾರೆ. ಆದರೆ ನಿಜವಾದ ಪೂರ್ತಿ ಸಮಗಾರ ಭೀಮವ್ವಂದು. ಇಲ್ಲಿ ನಾಗಲಿಂಗೇಶ್ವರರು ನವಲಗುಂದ ಗ್ರಾಮಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಮೌನೇಶ್ವರ ಗುಡಿಯೊಳಗೆ ಉಳಿದುಕೊಳ್ತಾರೆ. ಊರೊಳಗ ಅಲ್ಲಿ ಯಾರೂ ಬರುತ್ತಿರೋದಿಲ್ಲ, ಬಹಳ ಕಡಿಮೆ. ಹಂಗೆ ಯಾರಾದ್ರೂ ಬಂದು ನಮಸ್ಕಾರ ಮಾಡ್ತಿದ್ರು ಹೋಗ್ತಿದ್ರು. ಇಲ್ಲಿ ಸಮಗಾರ ಭೀಮವ್ವ ಏನ್ ಮಾಡ್ತಿದ್ರು ಅಂದ್ರ ಆ ಗುಡಿಸಿ ಕೆಲಸ ಕಸ ಗುಡಿಸಿ ಚಂದ ಅಂಗಳಕ್ಕೆ ನೀರ್ ಹಾಕಿ ಆ ಸಮಗಾರ ಭೀಮವ್ವ ಹೋಗ್ತಿದ್ರು. ಊರೊಳಗೆ ಅಂತಿದ್ರು ಸಮಗಾರ ಭೀಮವ್ವ ನಿಜವಾದ ಭಕ್ತಿವಂತಳಿದ್ದಾಳ, ಸೇವೆಯನ್ನ ಬಹಳ ಚಲೋ ಮಾಡ್ತಾಳ, ದೇವಸ್ಥಾನದ ಅಂಗಳದ ಸೇವೆ ಕೆಲಸವನ್ನ ಅನ್ನುವಂತ ಮಾತನ್ನ ಇಡೀ ಊರ ಗುಣಗಾನವನ್ನ ಮಾಡ್ತಿದ್ರು. ಎಲ್ಲಿ ಸೇವಾ ಮಾಡ್ತೀರಿ ಅಲ್ಲಿ ಹೆಸರು ಇರ್ತದ್ರಿ. ಹೆಂಗ್ ಸೇವಾ ಮಾಡ್ಬೇಕಂತಂದ್ರೆ ಹೇಳ್ತೀನಿ ನಿಮಗ. ಹಾಲಕೇರಿ ಅನ್ನದಾನೇಶ್ವರ ಸ್ವಾಮಿಗಳು ಅಂತ ನೀವೆಲ್ಲ ಕೇಳಿರಿಲ್ಲ? ಅವ್ರ ಹೆಸರು ಕೇಳಿರಿ, ಹಾಲಕೇರಿ ಅನ್ನದಾನೇಶ್ವರ ಸ್ವಾಮಿಗಳು. ಆ ಹೆಣ್ಣುಮಗಳು ಅವರ ಪರಮ ಶಿಷ್ಯರೊಬ್ರು ಪಣಿಯಮ್ಮ ಅಂತ ಬರ್ತಾರೆ. ಆಗ ಇಲ್ಲಿ ಏನಾಗಿತ್ತು ಅಂದ್ರೆ ಮಠದ ಅಂಗಳದ ಕಸ ಗುಡಿಸ್ತಾರೆ. ಅನ್ನದಾನೇಶ್ವರ ಸ್ವಾಮಿಗಳು ಹೇಳ್ತಾರ, ನೋಡ್ರಿ ಮಠದ ಕಸ ಯಾರು ಗುಡಿಸ್ಲಕತ್ತಾರ, ಒಂದಿಷ್ಟು ಸೇವಾ ಮಾಡತಕ್ಕಂಥವ್ರು ಯಾರು ಈ ಮಠದ ಕೆಲಸದ ಮಾಡತಕ್ಕಂಥವ್ರು ನೋಡ್ರಿ ಅನ್ನುವಂತ ಮಾತು ಅನ್ನದಾನೇಶ್ವರ ಸ್ವಾಮಿಗಳು ಹೇಳಿದಾಗ, ಇದು ಯಾರು ಗುಡಿಸ್ತಾರೆ ಯಪ್ಪ ಗೊತ್ತಿಲ್ಲ, ಅದನ್ನ ಕಾಯ್ದಕ್ಕೂ ನಮ್ಮಿಂದ ಆಗೋದಿಲ್ಲ ಅನ್ನುವಂತ ಮಾತು. ಯಾಕಂದ್ರೆ ಭಯ ಇರ್ತದೆ ಜನಗಳಿಗೆ. ಅನ್ನದಾನೇಶ್ವರ ಸ್ವಾಮಿಗಳ ಮಠದ ಅಂಗಳದ ಕಸವನ್ನ ಗುಡಿಸುವುದಕ್ಕ ಯಾವ ಜನಗಳು ಮುಂದೆ ಬಂದು ನೋಡ್ಲಿಕ್ಕೆ ಆಗುವುದಿಲ್ಲ. ಅವಾಗ ಸ್ವಾಮಿಗಳು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಏನ್ ಮಾಡ್ತಾರ, ಸ್ವತಃ ತಾವೇ ಮಠದ ಅಂಗಳದ ಕಸವನ್ನ ಯಾರು ಗುಡಿಸ್ತಾರ ಅಂತ ತಿಳ್ಕೊಂಡು ನೋಡೋದಕ್ಕೆ ಬರ್ತಾರೆ. ಆಗ ಕಾಣ್ತಾರೆ 4 ಗಂಟೆಗೆ ಬರ್ತಾರ. ಆದ್ರೆ ಆ ತಾಯಿ 3 ಗಂಟೆಗೆ ಬಂದು ಸೇವಾ ಮಾಡಿ ಹೋಗಿರ್ತಾಳೆ. ಕಾಣಲಿಲ್ಲ ಯಾರು. ಮತ್ತೆ ಮರುದಿನ ಅನ್ನದಾನೇಶ್ವರ ಮಹಾಸ್ವಾಮಿಗಳವರು 3 ಗಂಟೆಗೆ ಬರುತ್ತಾರೆ. ಆ ಹೆಣ್ಣುಮಗಳು 2 ಗಂಟೆಗೆ ಬಂದು ಸೇವಾ ಮಾಡಿ ಹೋಗಿರುತ್ತಾಳೆ. ಆಶ್ಚರ್ಯ, ಸ್ವಾಮಿಗಳು ಯಾರು ಇರಬಹುದು, ಮಠದ ಕಸವನ್ನ ಗುಡಿಸ್ತಕ್ಕಂಥವ್ರು ಯಾರು ಇರಬಹುದು ಅಂತ ತಿಳ್ಕೊಂಡು ವಿಚಾರವನ್ನ ಮಾಡ್ತಾರೆ. ನಂತರದೊಳಗ ಇಲ್ಲಿ ಆ ಅನ್ನದಾನೇಶ್ವರ ಸ್ವಾಮಿಗಳವರು 2 ಗಂಟೆಗೆ ಬರ್ತಾರೆ. ತಾಯಿ 1 ಗಂಟೆಗೆ ಬಂದು ಸೇವಾ ಮಾಡಿ ಹೋಗ್ತಾಳೆ. ಒಂದಿನ ಮತ್ತೊಂದು ಗಂಟೆಗೆ ಬಂದ್ರ 12 ಗಂಟೆಗೆಲ್ಲ ಅಂಗಳದ ಕಸ ಗುಡಿಸಿ ರಂಗವಲ್ಲಿ ಅನ್ನ ಹಾಕಿ ಹೋಗಿಬಿಡುತ್ತಾಳೆ ಹೆಣ್ಣುಮಗಳು. ಇಲ್ಲಿ ಮರುದಿನ ಏನಾಯ್ತು ಅಂದ್ರೆ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಇವತ್ತು ನಾನು ಬೆಳತನಕ ಕಾಯ್ಬೇಕಂತ ತಿಳ್ಕೊಂಡು 8 ಗಂಟೆಗೆ ಬಂದು ಕುಳಿತುಕೊಳ್ಳುತ್ತಾರೆ. ಮಠದ ಅಂಗಳದಲ್ಲಿ ಬೇಗ ಊಟ ಮಾಡಿಕೊಂಡು ಬಂದು ಕುಳಿತುಕೊಂಡು ಬಿಡುತ್ತಾರೆ. ಆ ಅನ್ನದಾನೇಶ್ವರ ಸ್ವಾಮಿಗಳು ಯಾವಾಗ ಹೋಗ್ತಾರೆ ಆವಾಗ ನಾವು ಒಂದಿಷ್ಟು ಸೇವೆಯನ್ನು ಮಾಡಬೇಕಂತ ತಿಳ್ಕೊಂಡ ಆ ಹೆಣ್ಣುಮಗಳು 9 ಹೊಡಿತಾರೆ, 9ಕ್ಕೆ ಹೋಗೋದಿಲ್ಲ, 10 ಹೊಡಿತಾರೆ, 10ಕ್ಕೆ ಹೋಗೋದಿಲ್ಲ, 11 ಹೊಡೆದ್ರು ಸಹಿತವಾಗಿ ಹೋಗೋದಿಲ್ಲ. ಆ ಹೆಣ್ಣುಮಗಳು ಕೇಳಿದಾಳ, ಈಗ ನಿದ್ದೆ ಬರುತ್ತದ ಗುರುಗಳಿಗೆ, ಆಗ ನಿದ್ದೆ ಬರುತ್ತದ, ಹೋಗಿ ಮಲಗುತ್ತಾರ, ನಾ ಸೇವಾ ಮಾಡಿಕೊಂಡು ಹೋಗ್ಬೇಕಂತ ಹೆಣ್ಣುಮಗಳು ಕೇಳಿದಾಳೆ. 1 ಹೊಡಿತು ಹೋಗ್ಲಿಲ್ಲ, 2 ಗಂಟೆ ಹೊಡಿತು ಹೋಗಲಿಲ್ಲ, 3 ಗಂಟೆ ಹೊಡಿತು ಹೋಗಲಿಲ್ಲ, 4 ಗಂಟೆ ಹೊಡೆದ್ರು ಹೋಗ್ಲಿಲ್ಲ, 5 ಗಂಟೆ ಆದರೂ ಸಹಿತವಾಗಿ ಹೋಗಲಿಲ್ಲ ಸ್ವಾಮಿಗಳು. ಅವಾಗ ತುಂಬ ತಲೆಯ ಮೇಲೆ ಸೆರಗನ್ನ ಹಚ್ಚಿಕೊಂಡು ಆ ತಾಯಿ ಚಂದ ಕಸ ಹೊಡಿತಾಳೆ. ಎಲ್ಲಾ ಕಸ ಹೊಡೆಯೋದು ಮುಗಿತು, ಅಂಗಳಕ್ಕೆ ನೀರು ಹಾಕಿದಳು. ನಂತರದಲ್ಲಿ ರಂಗವಲ್ಲಿಯನ್ನ ಹಾಕ್ತಾಳ. ಎಲ್ಲಾ ಮುಗಿದ ಬಳಿಕ ಇನ್ನೇನು ಕಸಬಾರಿಗೆ ಇಟ್ಟು ಮುಂದೆ ಹೋಗ್ಬೇಕನ್ನೋದ್ರೊಳಗ ನೀ ಯಾರು ಅಲ್ಲಿ ನಿಂತು ಅಂತ ಅನ್ನದಾನೇಶ್ವರ ಸ್ವಾಮಿಗಳು, ನೀ ಯಾರು ಅಲ್ಲಿ ನಿಂತು ಅನ್ನೋದ್ರೊಳಗ ಯಪ್ಪ ನಾನು ಪಣಿಯಮ್ಮ ಅಂತ ಹೀಗೆ ತಿರುಗಿ ನೋಡ್ತಾಳೆ ಹೆಣ್ಣಮಗಳು. ನಾ ಪಣಿಯಮ್ಮ ಅಂತ ತಿರುಗಿ ನೋಡಿದಾಗ ಗಾಬರಿ ಆಗ್ತಾರೆ ಸ್ವಾಮಿಗಳು.
ಯವ್ವ ನೀನೇನವ ಗೌಡ್ಶಾಣಿ ಸಾವುಕಾರತಿ ಯಾಕವ ಈ ಕೆಲಸ ನೀ ಮಾಡ್ಲಾಕತ್ತಿ ಯಪ್ಪ ನನಗೂ ಅರ್ಥ ಆಗಿದೆ ಅಂದಾಗ ನೀನು ಆಗರ್ಭ ಶ್ರೀಮಂತರು ಕೋಟ್ಯಾಧೀಶ್ವರರು ಭಗವಂತ ನಿಮಗೇನು ಕಡಿಮೆ ಮಾಡಿಲ್ಲ ಬೇಡಿದ್ದು ಭಗವಂತ ಕೊಟ್ಟಾರ ಯಪ್ಪ ಸಂಪತ್ತು ಕೊಟ್ಟಾರ ಸೇವಾ ಮಾಡೋದು ಯಾವ ತಪ್ಪಿಯಪ್ಪ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿಯಪ್ಪ ನನಗೂ ಕೆಲಸ ಮಾಡ್ಬೇಕೆನ್ನುವಂತ ಹಂಬಲದ ನಾನು ಸೇವೆ ಮಾಡ್ತೀನಿ ನೋಡ್ರಿ ಆಗರ್ಭ ಶ್ರೀಮಂತ ಹೆಣ್ಣುಮಗಳು ಅಹಂಕಾರ ಇಲ್ಲ ಹೆಣ್ಣುಮಗಳಲ್ಲಿ ಸೊಕ್ಕಿಲ್ಲ ಯಾಕಂದ್ರೆ ಸೇವಾ ಮಾಡ್ಬೇಕಂತಾಳ ಆದ್ರೆ ಎಂದಿಗೂ ಸೊಕ್ಕು ಅಹಂಕಾರ ಅಂತಕ್ಕಂಥದ್ದು ಎಂದಿಗೂ ಯಾರ ಬಳಿ ಇರಬಾರದು ಯಾವಾಗ ಆ ಪಣಿಯಮ್ಮ ಹಿಂಗ ಹಲ್ಲಾಕತ್ತಿದ್ರು ಯವ್ವ ನನಗೆ ಬಹಳ ಮನಸ್ಸಿಗೆ ತೃಪ್ತಿ ಆಗ್ಯದ ನಿನಗೆ ಏನು ವರ ಬೇಕು ಕೇಳ್ಬಿಡು ಬೇರೆ ವರ ಕೊಡ್ತೀನಿ ಅಂತ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಅವಾಗ ಹೆಣ್ಣುಮಗಳಂತಾಳ ಯಪ್ಪ ನನಗೆ ಏನು ಕಡಿಮೆ ಮಾಡಿದೆ ಅಂತ ತಿಳ್ಕೊಂಡು ನಾನಿನ್ನ ವರ ಕೇಳ್ಬೇಕು ನನಗೆ ಭಗವಂತ ಏನು ಕಡಿಮೆ ಮಾಡಿಲ್ಲ ನೀ ಏನು ಕಡಿಮೆ ಮಾಡಿಲ್ಲ ನನಗೆ ಯಾವ ವರ ಕೊಡಬೇಡಪ್ಪ ನೀನು ನಿಜವಾಗ್ಲೂ ನನಗೆ ವರ ಕೊಡದೆ ಖರೆ ಇಲ್ಲ ಏನು ವರ ಕೊಡೋದಾಗ ಕೇಳಿದ್ದು ಕೊಡ್ತೀಯೇನಪ್ಪ ಯವ್ವ ಬೇಡಿದ್ದು ಕೊಡ್ತೀನಿ ಕೇಳು ಏನು ಬೇಕಾದ್ರೂ ಕೇಳ್ತೀನಿ ಕೇಳಿ ಬಿಡು ವರ ಕೊಡ್ತೀನಿ ಅಂದಾಗ ಹೆಣ್ಮಗಳು ಕೇಳ್ತಾವ್ರಿ ಎಷ್ಟು ಚಂದ ಕೇಳ್ತಾವ ಅಂದ್ರೆ ಯಪ್ಪ ನನ್ನ ಜೀವ ಇರೋ ತನಕ ನನ್ನ ಜೀವ ಇರೋ ತನಕ ನಿನ್ನ ಮಠದ ಅಂಗಳದ ಕಸವನ್ನ ಗುಡಿಸುವುದಕ್ಕೆ 2 ಕಸಬಾರಿಗೆ ಕೊಡಿಸು ನನ್ನ ತಂದೆ ಅಂತಾಳೆ 2 ಕಸಬಾರಿಗೆ ಏನು ಬೇಡ ನನ್ನ ಜೀವ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ನಿನ್ನ ಪಾದೋದಕದ ನೀರನ್ನ ಕೊಡು ಅಂತಾಳ ಮತ್ತೇನೂ ಬೇಡ ಅಂತಾಳ ನನ್ನ ಜೀವ ಯಾವಾಗ ಹೋಗ್ತದಲ್ಲ ಆದ್ರೆ ನನ್ನ ಜೀವ ಹೋಗಿರುವಂತ ಸಂದರ್ಭದಲ್ಲಿ ಮುಂದೆ ನೀನು ಸಹಿತವಾಗಿ ಶಿವ ಲೀಲೆಯೊಳಗೆ ನೀನು ಆದ ಬಳಿಕ ನಿನ್ನ ಗದಿಗೆಯ ಮುಂದೆ ನನ್ನ ಗದಿಗೆ ಆಗಬೇಕು ನನ್ನನ್ನ ತಿಳ್ಕೊಂಡು ನಿನ್ನ ದರ್ಶನಕ್ಕೆ ಹೋಗಬೇಕು ಇಂಥ ಭಾಗ್ಯವನ್ನ ಕೊಟ್ಟು ಬಿಡು ನನಗೆ ಯಾವ ಭಾಗ್ಯ ಬೇಡ ಅಂತಾಳ ನನ್ನ ಮಗಳು ಪಣಿಯಮ್ಮ ಇದು ನಿಜವಾದ ಶಿಷ್ಯತ್ವ ಅಂತಕ್ಕಂಥದ್ದು ಅಂಗ ಸಮಗಾರ ಭೀಮವ್ವ ನಿಜವಾದ ಶಿಷ್ಯತ್ವವನ್ನ ತೋರ್ಸಾಳಿ ಪಣಿಯಮ್ಮ ಆಲಕೇರಿ ಅನ್ನದಾನೇಶ್ವರ ಮಹಾಸ್ವಾಮಿಗಳಿಗೆ ಹೆಂಗ ಶಿಷ್ಯರಾದ್ರು ಹಂಗ ನಾಗಲಿಂಗೇಶ್ವರರಿಗೆ ಸಹಿತವಾಗಿ ಸಮಗಾರ ಭೀಮವ್ವ ನಿಜವಾದ ಶಿಷ್ಯತ್ವ ಆ ತಾಯಿ ಸೇವೆಯನ್ನ ಮಾಡುತ್ತಾ ಮಠದ ಅಂಗಳದ ಕಸವನ್ನ ಗೂಡಿಸುತ್ತ ಕಾಲವನ್ನ ಕಳೆಯಾಕತ್ತಾಳೆ ಸಂತೋಷದಿಂದ ವಾತಾವರಣ ನಡೆದಾಳೆ ಸೇವಾ ಮಾಡುವಂತ ಕೆಲಸ ಒಂದು ದಿನ ನಾಗಲಿಂಗೇಶ್ವರಿಗೆ ಆರೋಗ್ಯದೊಳಗ ಏರುಪೇರಾಗಿದೆ ನಾಗಲಿಂಗೇಶ್ವರರಿಗೆ ಆರೋಗ್ಯದೊಳಗೆ ಸಾಮಾನ್ಯವಾದ ಏರುಪೇರೆಲ್ಲ ದಮ್ಮು ಆಯಾಸ ಜ್ವರ ಬರ್ತದೆ ಕೆಮ್ಮು ತಾಪ ಜ್ವರದಿಂದ ನರಳಲಕತ್ತಾರೆ ನಾಗಲಿಂಗೇಶ್ವರು ಯಾವ ಊರೊಳಗ ನವಲಗುಂದದೊಳಗ ಮೌನೇಶ್ವರ ಮಠದೊಳಗ ಜ್ವರದಿಂದ ನರಳಕತ್ತಾಳೆ ಸಮಗಾರ ಭೀಮವ್ವ ದಿನ ಕೆಲಸಕ್ಕೆ ಬರ್ತಿದ್ರು ಕಸ ಗುಡಿಸ್ತಿದ್ರು ಅಂಗಳ ಕೆಲಸ ಮಾಡಿಕೊಂಡು ಮಠಕ್ಕೆ ತನ್ನ ಮನೆಗೆ ತಾನು ಹೋಗುತ್ತಿದ್ರು ಆದ್ರೆ ನಾಗಲಿಂಗೇಶ್ವರರು ನರಳುವುದು ಮುನುಗುವುದು ಆ ತಾಯಿ ನೋಡುತ್ತಾಳ ಆತನ ಸೇವೆಯನ್ನ ಮಾಡಬೇಕಂತ ತಿಳ್ಕೊಂಡಾಳ ಆದ್ರೆ ನಾವು ಸಣ್ಣ ಜಾತಿಯವರು ಸಣ್ಣ ಕುಲಗಳು ಹುಟ್ಟೀವಿ ಆತನನ್ನ ಹೆಂಗ ಮುಟ್ಟೋದು ಮಾತನಾಡಿಸುವುದೇ ಬಹಳ ತಪ್ಪದ ಅನ್ನುವುದು ಮಾತನಾಡಿಸುವುದಕ್ಕೆ ಯೋಗ್ಯರೆಲ್ಲ ನಾವು ಅಂತಾಳ ಮನದೊಳಗ ತಿಳಿದಾಳ ಮುಟ್ಟಬೇಕು ನಾನು ಸೇವಾ ಮಾಡಬೇಕಂತ ಆಸೆ ಪಟ್ಟಾಳ ಜನ ಸಮಾಜ ಯಾರನ್ನ ಬಿಟ್ಟಾರೆ ಈ ಸಮಾಜ ಯಾರನ್ನ ಬಿಟ್ಟದನು ಆಡಿಕೊಳ್ಳುವ ಸಮಾಜದ ಮಧ್ಯೆ ನಾನು ಹೆಂಗ ಆತನ ಸೇವಾ ಮಾಡುವಂತ ಚನ್ನಬಸವಣ್ಣನವರು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಬಹಳ ಚಂದ ಹೇಳ್ತಾರೆ ಸರ್ವ ಸಂಘ ಪರಿತ್ಯಾಗ ಮಾಡಿದ ಲೋಕದ ಶಿವಶರಣನೆಂದು ಮೆಚ್ಚುವರಯ್ಯ ಊರೊಳಗಿದ್ದರೆ ಸಂಸಾರಿ ಎಂಬರು ಅಡವಿಯೊಳಗಿದ್ದರೆ ಮೃಗನೆಂಬುವರು ಹೊನ್ನ ಬಿಟ್ಟಡೆ ದರಿದ್ರನೆಂಬುವರು ಹೆಣ್ಣ ಬಿಟ್ಟಡೆ ನಪುಂಸಕನೆಂಬುವರು ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತೆಂಬುವರು ನಿಜವನ್ನಾಡಿದರೆ ನಿಷ್ಠೂರಿ ಎಂಬುವರು ಸಮತೆಯ ಮಾತುಗಳನ್ನಾಡಿದರೆ ಅಂದುವನೇನೆಂಬುವರು ಇದು ಕಾರಣ ಲೋಕದಿಚ್ಛೆಯ ನಡೆಯ ಲೋಕದಿಚ್ಛೆಯ ನುಡಿಯ ಎಷ್ಟು ಚಂದ ಬರೀತಾರೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಈ ಸಮಾಜ ಯಾರನ್ನ ಬಿಟ್ಟರೆ ಸಂತರನ್ನ ಬಿಟ್ಟಿಲ್ಲ ಮಹಾತ್ಮರನ್ನ ಬಿಟ್ಟಿಲ್ಲ ಒಂದೊಂದು ರೀತಿಯೊಳಗ ದೂಷಣೆಯ ಮಾತುಗಳನ್ನ ಆಡುತ್ತಾ ಹೋಗ್ತದೆ ಯಪ್ಪ ನಿನ್ನ ಮುಟ್ಟಿ ನಾನು ಸೇವಾ ಮಾಡಬೇಕಂತ ಆಸೆ ಅದ ಈ ಸಮಾಜ ಏನಂತದೆ ಏನಿಲ್ಲ ಅಂತ ತಿಳಿದಾಳ ಹೀಗೆ ಅಂದುಕೊಂಡು ಮನೆಗೆ ಹೋದ್ರು ಬಹಳ ಮರುದಿನ ಬೆಳಕರಿತು ಮತ್ತು ಸಮಗಾರ ಭೀಮವ್ವ ಮಠಕ್ಕೆ ಬಂದ್ರು
ಕೆಲಸ ಮಾಡ್ತಾಳ, ತನ್ನ ಕೆಲಸ ಮುಗಿದ ಬೆಳಗ್ಗೆ ಹೋಗ್ಬೇಕಂತಾಳ, ಈತನ ಮಾತನಾಡ್ಬೇಕಂತಾಳ. ಹೆಂಗಂತಾಳ, ಯಪ್ಪ ಎಷ್ಟು ನಳ್ಳಾಕತ್ತಿ ತಾಪದಿಂದ, ಬಿಸಿ ಜ್ವರ ಬಂದಾಗ ಕಾಟಾಕತ್ತದ ನನಗೆ, ನಿನಗೆ ಆಯಾಸ ಅನಿಸ್ಲಾಕತ್ತದೆ, ಏನಾಗ್ಯದ ಯಪ್ಪ, ನಿನ್ನ ಊರು ಯಾವುದು, ನಿನಗೆ ಎಷ್ಟು ಆಯಾಸ ಆಗ್ಯದ, ನಿನಗೆ ಯಾವ ಬಂಧು ಬಳಗ ಯಾರು ಇಲ್ಲೇನು ಅಂತಾಳ ಭೀಮವ್ವ. ಅವಾಗ ಅಂತಾರ ನಾಗಲಿಂಗೇಶ್ವರು, ಯವ್ವ ನನಗೆ ಯಾರೂ ಇಲ್ಲ, ನಾನು ಊರು ಅಂತ ಕೇಳಿದ್ರೆ ನನಗೆ ಇರುವ ಊರು ಇದೆ, ನಂದು ಇದೇ ಮನೆ ನನ್ನದು ಅಂದ್ರು ನಾಗಲಿಂಗೇಶ್ವರ. ಆಗ ಭೀಮವ್ವ ಯಾರೂ ಇಲ್ಲಂದಾಗ ಕಳ್ಳು ಚೂರು ಅಂತದೆ, ಯಾರೂ ಇಲ್ಲಂದಾಗ ಕಳ್ಳು ಚೂರು ಅಂತದ. ಯಪ್ಪ ಹೆಂಗಪ್ಪ ನಿನಗ ಜ್ವರದ ತಾಪದಿಂದ ನರಳಲಾಕತ್ತಿ, ಆರೋಗ್ಯದೊಳಗೆ ಏರುಪೇರಾಗ್ಯದ, ಮತ್ತ ತೋರಿಸ್ಕೊಂಡು ಬಂದ್ರ ಚಲೋ ಹಾಕಿತ್ತು ಅನ್ನುವಂತ ಮಾತು ಹೇಳ್ತಾಳ ಭೀಮವ್ವ. ತೋರಿಸೋದು ಏನಾದ್ರೂ ಊಟ ತರಬೇಕು ಅಂತಂದ್ರ ಈ ಸಮಾಜ ಏನಂತಂದ್ರೆ ನನ್ನ ಮನೆಯೊಳಗಿಂದ ಊಟವನ್ನ ತಂದುಕೊಳ್ಳಿಕ್ಕೆ ಅಷ್ಟು ಸಾಧ್ಯವಾಗಿರ್ತಕ್ಕಂಥ ಮಾತಲ್ಲ. ಹಿಂದಿನ ಕಾಲದೊಳಗ ಕೆಳ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅನೇಕ ನಿಂದನೆಗಳಿತ್ತು, ಬಹಳ ಕಷ್ಟ ಕೂಟಲೆಗಳ ಮಧ್ಯೆ ಬದುಕಿದ್ರು, ಆಗಿನ ಪ್ರಸಂಗಗಳಾಗಿತ್ತು. ಅಂಥದ್ರ ಮಧ್ಯೆ ಯಪ್ಪ ಇದು ಹೆಂಗ ನನ್ನ ಮನೆಯೊಳಗಿಂದ ಪ್ರಸಾದ ಏನಾದ್ರು ತಂದು ಕೊಡೋದಂದ್ರ ನಿಮ್ಗೆ ಊಟ ಮಾಡ್ಲಿಕ್ಕೆ ಬರೋದಿಲ್ಲ, ಊಟ ಮಾಡುತ್ತೀರೇನು? ಯವ್ವ ಮನೆಯೊಳಗಿಂದ ಏನೂ ಬೇಡ ನನಗ, ಮನದಿಂಗಿತ ಅರ್ಥ ಮಾಡ್ಕೊಂಡ್ರು ಎಲ್ಲಾ ನಾಗಲಿಂಗೇಶ್ವರರು. ಇವಾಗ ನನ್ನ ಸೇವಾ ಮಾಡಬೇಕನ್ನುವಂತ ಆಸೆ ತಬಕ ನಿನ್ನಲ್ಲಿ ಬಹಳಷ್ಟು ಅದ, ಆದ್ರೆ ಹಿಂಜರಿಲಕ್ಕತ್ತಿ ಚಿಂತೆ ಮಾಡಬೇಡ. ಜಾತಿ ಜಾತಿ ಎಂದು ನೀನು ಚಿಂತೆಯನ್ನ ಮಾಡಲೇಬೇಡ. ಎಲ್ಲಿಯದ ಜಾತಿ? ಜಾತಿ ಇರೋದು ಗಂಡು ಹೆಣ್ಣು ಅನ್ನುವಂತ ಎರಡು ಜಾತಿಗಳು ಮಾತ್ರ, ಯಾವ ಜಾತಿಗಳು ಇಲ್ಲಂತಾರ ನಾಗಲಿಂಗೇಶ್ವರು. ಸೇವಾ ಮಾಡೋದಕ್ಕೆ ಆ ತಲೆಯ ಭಾಗ ಒಂದಿಷ್ಟು ಮುಂದುವರೆದು ಬರ್ತಾಳೆ. ಯಪ್ಪ ನನ್ನ ಮನೆಯೊಳಗಿಂದ ನಿನಗೆ ಏನಾದ್ರೂ ಒಂದಿಷ್ಟು ಪ್ರಸಾದ ತೆಗೆದುಕೊಂಡು ಬರ್ತೀನಿ, ಒಂದಿಷ್ಟು ಊಟವನ್ನ ಮಾಡಿಸ್ತೀನಿ, ಒಂದಿಷ್ಟು ಊಟ ಮಾಡು, ಹುಷಾರಾಗ್ತಾರೆ ಅಂತ ತಿಳ್ಕೊಂಡು ಭೀಮವ್ವ ಅಂತಾಳ. ನಾಗಲಿಂಗರಂತಾರ ಊಟ ಮನೆಯೊಳಗಿನ ಊಟ ತೆಗೆದುಕೊಂಡು ಬಂದು ನನಗೆ ಪ್ರಸಾದ ಮಾಡಿಸಿದ್ರೆ ಊಟ ಹೊಟ್ಟೆ ತುಂಬೋದಿಲ್ಲ. ಈ ನಾಗಲಿಂಗರಿಗೆ ಆ ಆರೋಗ್ಯ ಸರಿ ಹೊಂದೋದಿಲ್ಲ. ಇದು ನಿಜವಾಗ್ಲೂ ಆರೋಗ್ಯ ಸರಿ ಹೊಂದಬೇಕಾಗಿತ್ತು ಅಂದ್ರ ನನಗೆ ಹಾಲು ಬೇಕು ಅಂತಾರ ನಾಗಲಿಂಗರು. ಯಾವಾಗ ಹಾಲು ಬೇಕಂದಾಗ ಭೀಮವು ಅಂತಾಳ, ಯಪ್ಪ ಹಂಗಾದ್ರೆ ಒಂದಿಷ್ಟು ಹಾಲು ತೆಗೆದುಕೊಂಡು ಬರ್ತೀನಿ ಮನೆಗೆ ಹೋಗಿ, ಒಂದಿಷ್ಟು ಹಾಲು ಮನೆಗೆ ಹೋಗಿ ತೆಗೆದುಕೊಂಡು ಬರ್ತೀನಿ ಅಂತಾಳ ಭೀಮವ್ವ. ಅಂದಾಗ ಮನೆಯೊಳಗಿನ ಹಾಲಲ್ಲ, ಮಾತು ಬಹಳ ಗಾಂಭೀರ್ಯ ಅದ ಇಲ್ಲಿ. ಮನೆಯೊಳಗಿನ ಮಾತು ಅಲ್ಲ, ಮನೆಯೊಳಗಿರುವಂತ ಹಾಲು ಅಲ್ಲ. ಹಾಗಾದ್ರೆ ಯಾವ ಹಾಲು? ನಿನ್ನ ಕುಚಾಗ್ರದೊಳಗಿರುವ ಹಾಲು. ಕುಚಾಗ್ರದೊಳಗಿರುವ ಹಾಲು ಅಂದ್ರ ಎದೆಯಾಳಿಗೆ ಕುಚಾಗ್ರ ಅಂತ ಕರಿತೀವಿ. ಇಲ್ಲಿ ಮದುವೆ ಆಗಿಲ್ಲ, 18-20 ವರ್ಷ ಸಮಗಾರ ಭೀಮವ್ಗ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂದ ಬಳಿಕ ಎದೆಯಾಳು ಎಲ್ಲಿ ಬರಬೇಕು? ಯಪ್ಪ ನನಗಿನ್ನೂ ಮದುವೆ ಆಗಿಲ್ಲ, ಏನು ಕೇಳಾಕತ್ತಿ? ಇದು ಯಾವ ಮಾತು? ನನಗೆ ಆಶ್ಚರ್ಯ ಆಗ್ಯದ. ಇನ್ನ ಮಾತಿನ ಮರ್ಮ ನನಗೆ ತಿಳಿಯುತ್ತಿಲ್ಲ. ಅವಾಗ ನಾಗಲಿಂಗರಂತಾರ, ಯವ್ವ ನಿನ್ನ ಮಗನಿಗೆ ಹಾಲು ಉಣಿಸು. ಇಷ್ಟು ಜ್ವರ ಬಂದದಲ್ಲ, ಒಂದು ಕ್ಷಣದೊಳಗೆ ನನಗೆ ಆರೋಗ್ಯ ಸರಿ ಹೊಂದುತ್ತದೆ ಅಂತಾರ ನಾಗಲಿಂಗರು. ಇದು ಯಾವುದೂ ಗೊತ್ತಾಗುತ್ತಿಲ್ಲ, ಆಶ್ಚರ್ಯ ಆಗ್ಯದ. ಹೆಂಗ ಎದೆಯಾಲು ಅನ್ನುವಂತ ಮಾತಂದಾಗ, ಯವ್ವ ನಾನು ನಿನ್ನ ತೊಡೆಯ ಮೇಲೆ ಮಗು ಮಲಗಿದಂಗ ಮಲಗಿ ಹಾಲು ಕುಡಿಯಬೇಕು ಅಂತಾರ ನಾಗಲಿಂಗರು. ತಾಯಿ ಮಗನ ಸಂಬಂಧ ಇಲ್ಲಿ ಏನೂ ಇದು ತಿಳಿತಿಲ್ಲಪ್ಪ. ನಾನು ಕೀಳು ಜಾತಿಯೊಳಗೆ ಹುಟ್ಟಿ ಬಂದೀನಪ್ಪ, ನಿನ್ನ ಜೊತೆ ಮಾತನಾಡುವುದೇ ಬಹಳ ತಪ್ಪಾಗಿದೆ. ಈ ಜಗತ್ತು ಬಹಳ ನಿಂದನೆಗೆ ನಾನು ಈಡಾಗುವಂತ ಪ್ರಸಂಗಗಳಿದ್ದಾವೆ. ಯಾವ ಸಮಾಜದ ಮಾತನ್ನ ಕಿವಿ ಕೊಡಬೇಡ ನೀನು. ಯವ್ವ ನನಗೆ ತಾಯಿ, ಯವ್ವ ನೀನು ನನಗೆ ಅಮ್ಮ, ನೀನು ಎದೆ ಹಾಲು ಉಣಿಸಂದಾಗ ಕುಳಿತುಕೊಳ್ಳುತ್ತಾಳೆ. ನಾಗಲಿಂಗರ ತೊಡೆಯ ಮೇಲೆ ಮಲಗಿ ಮದುವೆಯಾಗದೇ ಇರುವಂತ ಹೆಣ್ಣ ಮಗಳ ಮೇಲೆ ಎದೆ ಹಾಲನ್ನು ಕುಡಿತಾರ. ಆ ಎದೆ ಹಾಲು ಕುಡಿಯುವಂತ ಸಂದರ್ಭದಲ್ಲಿ ಶಿವನ ಲೀಲೆ ಅಂತಕ್ಕಂಥದ್ದು ಅನರ್ಘವಾಗಿರ್ತಕ್ಕಂಥ ಲೀಲೆ. ಆ ತಾಯಿಯ ಎದೆಯೊಳಗ ಹಾಲು ಬರುತ್ತದೆ, ಹಾಲು ಕುಡಿದು ಆರೋಗ್ಯವಂತರಾಗ್ತಾರೆ ನಾಗಲಿಂಗರಂದ ಬಳಿಕ. ನಾಗಲಿಂಗೇಶ್ವರರ ಪವಾಡ ಎಂತದ್ದಿರಬೇಕು ಇಲ್ಲಿ. ನಿಜವಾಗಲು ಸಮಗಾರ ಭೀಮವ್ವನ ನಿಜ ಶಿಷ್ಯಳ
ನಿಜ ಶಿಷ್ಯರ ತತ್ವವನ್ನ ಸಮಾಜಕ್ಕೆ ಸಾರಿರ್ತಕ್ಕಂಥವರು ನಾಗಲಿಂಗರು. ಅವಾಗ ಎದೆ ಹಾಲು ಕುಡಿದ ಬಳಿಕ ನನಗ ಈಗ ಆರೋಗ್ಯದೊಳಗೆ ಸರಿ ಬಂತು, ನನಗೊಂದಿಷ್ಟು ಸಂತೋಷ ಆಯ್ತು ಅಂತ ತಿಳ್ಕೊಂಡು ಸಂತೋಷ ಭರಿತರಾಗಿ ನಾಗಲಿಂಗರಿಗೆ ಜನ್ತಾರೆ. ಧನ್ಯನಾದ ಅಂದಾಗ ಯಪ್ಪ ನಿನ್ನ ರೀತಿ ನನಗೆ ತಿಳಿ ಹೊಂದು ತಿಳ್ಕೊಂಡು ಸಣ್ಣ ಹೆಣ್ಮಗಳ್ರಿ 18 ವರ್ಷ 20 ವರ್ಷದ ಹೆಣ್ಮಗಳ ಇದ್ರೊಳಗ ಹಾಲು ಕುಡಿತಾರೆ ಅಂದ್ರೆ ಇದು ಯಾರಿಗೂ ಹೇಳಲಿಕ್ಕೆ ಆಗುವುದಿಲ್ಲ. ಆಶ್ಚರ್ಯಕರವಾಗಿರ್ತಕ್ಕಂಥ ವಿಷಯ ಇದು. ಮುಂದ ಆರೋಗ್ಯವಂತನಾದ ಯಾವಾಗಲೂ ಸಮಗಾರ ಭೀಮವ್ವನ ಪ್ರೀತಿಗೆ ಪಾತ್ರನಾದ ಸಂತೋಷ ಭರಿತನಾದ ಎಲ್ಲಿಗೆ ಹೋದರೂ ಸಹಿತವಾಗಿ ಮರಳಿ ನವಲಗುಂದಕ್ಕೆ ಬರಲಿಲ್ಲ. ವಾಸ್ತವ್ಯ ನವಲಗುಂದದೊಳಗೆ ಉಳಿದಿತ್ತು. ಎಲ್ಲಾ ಕಡೆ ಸಂಚಾರವನ್ನ ಮಾಡುತ್ತಿದ್ದ ಭಕ್ತರ ಕಷ್ಟಗಳನ್ನ ದುಃಖಗಳನ್ನ ದುಮಾನಗಳನ್ನ ದೂರ ಮಾಡುತ್ತಾ ಹೋಗುತ್ತಿದ್ದ ಇಲ್ಲಿ ನಾಗಲಿಂಗೇಶ್ವರ. ಹೀಗೆ ಹೋಗುವಂತ ಸಂದರ್ಭದಲ್ಲಿ ಸಮಾಜ ಯಾರನ್ನ ಬಿಟ್ಟದ ನಿಂದನೆ ಮಾಡೋದು ಬಿಟ್ಟಿಲ್ಲ. ಸಮಾಜ ಸಮಗಾರ ಭೀಮವ್ವ ಒಂದಿಷ್ಟು ಪ್ರಶ್ನೆಗಳನ್ನ ಮೂಡುತ್ತದೆ ಇಲ್ಲಿ. ಏನಂತ ಊರೊಳಗ ಸಮಾಜ ಕಟ್ತಾರ ಅಂತಂದ್ರೆ ಮಾತುಗಳನ್ನ ಭೀಮವ್ವನ ಮೇಲೆ ಏನು ಕಟ್ತಾರ, ಸಮಗಾರ ಭೀಮವ್ವ ಬಹಳ ರೂಪವತ್ತಿದ್ರಿ, ಸೇವಾ ಮಾಡಕತ್ತಾರೆ. ಆಕೆಯಷ್ಟು ಚಿಲಿಗೆ ಯಾರು ಇಲ್ಲ, ಅಷ್ಟು ರೂಪವತಿ ಲಾವಣ್ಯವತಿ ಸಮಗಾರ ಭೀಮವ್ವ. ಯಾವಾಗ ನಾಗಲಿಂಗರು ಆ ಮಠದೊಳಗೆ ಹೋಗ್ಬಿಟ್ಟಿದ್ದಾರೆ, ಮಹೇಶ್ವರ ಮಠದೊಳಗ ನವಲಗುಂದದೊಳಗ ಊರೊಳಗ ಜನ ಅಲ್ಲಾಕತ್ತಿದ್ರು, ನಾಗಲಿಂಗೇಶ ಮೊಡಿಕಾರ ಇದ್ದಾನ, ಮಾಟವನ್ನ ಮಾಡ್ತಾನ, ಮಂತ್ರವನ್ನ ಮಾಡ್ತಾನ, ತಂತ್ರವನ್ನ ಮಾಡ್ತಾನ, ಭೀಮವ್ವ ಬಹಳ ಚಂದ ಇದ್ದಾಳ, ರೂಪವತ್ತಿದ್ದಾಳ, ಆಕೆಯನ್ನ ಹೆಂಗಾರ ಮಾಡಿ ಬಲಿಗೆ ಹಾಕೊಳ್ತಾನ ನಾಗಲಿಂಗೇಶ ಅಂತಾರ. ನೋಡ್ರಿ ಸಮಾಜ ಸಂತ ಮಹಾತ್ಮರನ್ನು ಬಿಟ್ಟಿಲ್ಲ ಅಂದ್ರೆ ನಮ್ಮನ್ನ ನಿಮ್ಮನ್ನ ಬಿಡುತ್ತದೆ ಸಮಾಜ. ಎಷ್ಟು ಒಳ್ಳೆಯವರಿದ್ರು ಬಿಡೋದಿಲ್ಲ. ಅದಕ್ಕೆ ನಾವು ಸಹಿತವಾಗಿ ಬಹಳ ಜಾಣರಿಂದ ಬದುಕು ಕಟ್ಟಿಕೊಳ್ಳಬೇಕು. ಈಗ ಹಲ್ಲಾಕತ್ತಿದ್ರು. ಈಗ ಅನ್ನೋದರ ಜೊತೆಯೊಳಗೆ ಬ್ರಿಟಿಷರ ಕಾಲ, ಆ ಬ್ರಿಟಿಷರ ಕಾಲಕ್ಕ ಆಡಳಿತದೊಳಗೆ ಕಂಪ್ಲೇಂಟ್ ಮಾಡಿ ಬರ್ತಾರೆ. ಊರಾಗಿನ ಒಂದಿಷ್ಟು ಜನ ಇರ್ತಾರೆ, ಪ್ರತಿಯೊಂದು ಊರಾಗ ಏನಾದ್ರು ಒಂದು ತೊಂದರೆ ಮಾಡ್ತಕ್ಕಂಥ ಪ್ರತಿ ಊರಾಗ ಇರ್ತಾರೆ. ಯಾವಾಗ ತೊಂದರೆ ಮಾಡಿ ಏನ್ ಮಾಡ್ತಾರ, ಕೇಸ್ ಮಾಡಿದ್ರು. ನೋಡಿ ನಾಗಲಿಂಗೇಶನ ಬಿಟ್ಟಿಲ್ಲ, ಕೇಸ್ ಮಾಡಿದ್ರು. ಕೇಸ್ ಆಯ್ತು. ಕೇಸ್ ಆದ ಬಳಿಕ ಬ್ರಿಟಿಷರ ಕಾಲಕ್ಕ ನಾಗಲಿಂಗೇಶ್ವರನ್ನ ಅರೆಸ್ಟ್ ಮಾಡ್ತಾರೆ. ಯಾವಾಗ ನಾಗಲಿಂಗೇಶ್ವರನ್ನ ಅರೆಸ್ಟ್ ಮಾಡಿದ್ರು, ಬಂದೀಖಾನೆಯೊಳಗೆ ಬಂಧಿಸಿದ್ರು. ನಾಗಲಿಂಗೇಶ್ವರ ಉಳ್ಕೊಂಡಾರ. ಆ ನಾಗಲಿಂಗೇಶ್ವರನ್ನ ಭೇಟಿಯಾಗೋದಕ್ಕೆ ಎಲ್ಲ ಬಹಳ ಜನ ಬಂದ್ರಿ, ತಂಡೋಪತಂಡವಾಗಿ ಬಹಳ ಜನ ಬಂತು. ಅವಾಗ ನಾಗಲಿಂಗೇಶ್ವರನ್ನ ಮಾತನಾಡಿಸ್ಬೇಕಂತ ತಿಳ್ಕೊಂಡು ಬಂದಾರೆ. ಬಂದೀಖಾನೆಯೊಳಗ ಬೀಗದ ಕಾಯಿನ ಹಾಕಿ ಎಲ್ಲಾ ಬಂದೋಬಸ್ತಿನೊಳಗ ನಾಗಲಿಂಗೇಶ್ವರನ ಇಟ್ಟಾರ ಕರೆ. ಆದ್ರೆ ನಾಗಲಿಂಗೇಶ್ವರರು ಬಂದೀಖಾನೆಯೊಳಗ ಇರ್ಲಿಲ್ಲ. ಜನಗಳ ಗುಂಪಿನ ಮಧ್ಯದಲ್ಲಿ ನಾಗಲಿಂಗೇಶ್ವರ ನಿಂತುಕೊಂಡಾರೆ. ಅವಾಗ ಏನ್ ಅರೆಸ್ಟ್ ಮಾಡಿರ್ತಕ್ಕಂಥ ಪೊಲೀಸರು ಏನಿದ್ರಲ್ಲ, ಬ್ರಿಟಿಷರ್ ಕಾಲದ ಎಲ್ಲ ಪೊಲೀಸರು, ಇಂಗ್ಲಿಷ್ ಕಾಲದೊಳಗ ಆ ಪೊಲೀಸರು ಅಂತಾರೆ ಏನಂತ, ನೋಡ್ರಿ ಅಪ್ಪ ತಪ್ಪಾಗಿ ಅಂತ ತಿಳ್ಕೊಂಡು ನಾಗಲಿಂಗೇಶ್ವರ ಕಾಲಿಗೆ ಪಾದಕ್ಕ ನಮಸ್ಕಾರ ಮಾಡ್ತಾರೆ. ಇನ್ನು ಮುಂದೆ ಇಡೀ ಊರೊಳಗೆ ಯಾರೇ ಬಂದ್ರು ನಿಮ್ಮಗಳ ಮೇಲೆ ಏನೇ ರೀತಿಯ ಅನಂತ ರೀತಿಯ ದೂರುಗಳನ್ನ ಕೊಟ್ಟರು ಸಹಿತವಾಗಿ ನಾವು ನಿಮ್ಮನ್ನ ಅರೆಸ್ಟ್ ಮಾಡೋದಿಲ್ಲ, ತಪ್ಪಾಗ್ಯದ ನಮ್ಮನ್ನ ಕಾಪಾಡ ಅಂತ ತಿಳ್ಕೊಂಡು ಅವರು ಸಹಿತವಾಗಿ ಪೊಲೀಸರು ನಾಗಲಿಂಗೇಶ್ವರ ಕಾಲಿಗೆ ಬೀಳುತ್ತಾರೆ. ಮುಂದೆ ನಾಗಲಿಂಗೇಶ್ವರ ಸಂಚಾರವನ್ನು ಮಾಡಕ್ಕೆ ಹೋಗುವ ಸಂದರ್ಭದಲ್ಲಿ ಏನ್ ಕೇಸ್ ಮಾಡಿದ್ರೆ, ಇವರು ಕೇಸ್ ಮಾಡಿದಿರ್ತಕ್ಕಂಥ ವ್ಯಕ್ತಿಗಳು ತಪ್ಪಾಗ್ಯದ ಅಂತ ತಿಳ್ಕೊಂಡು ನಾಗಲಿಂಗೇಶ್ವರ ಪಾದಕ್ಕೆ ಬೀಳ್ತಾರೆ. ಅದಕ್ಕೆ ಸಂತ ಮಹಾತ್ಮರನ್ನ ಕೆಣಕ ಕೊಡುದು ಎಂದಿಗೂ ನಾವು ವಕ್ರ ದೃಷ್ಟಿ ಎಂದು ಬೀಳುದು. ನಾಗಲಿಂಗೇಶ್ವರ ಪಾದಕ್ಕೆ ಯಾವಾಗ ನಮಸ್ಕಾರವನ್ನ ಮಾಡಿದ್ರು ಅವಾಗ ನಾಗಲಿಂಗೇಶ್ವರನ ಮುಂದೆ ಒಂದು ಮಾತು ಹೇಳ್ತಾರ. ಏನಂತ ಮಾತು ಹೇಳ್ತಾರ ನೋಡಪ್ಪ, ಭೀಮವ್ವನಿಗೆ ಕೆಟ್ಟ ಮಾತನ್ನ ಹೂಡಿಸಿ ಸಮಾಜದೊಳಗೆ ಬಿತ್ತಬೇಕು. ಒಂದು ಹೆಣ್ಣು ಭೀಮವ್ವ, ತಾಯಿಗೂ ಒಂದು ಒಳ್ಳೆಯ ಮನಸ್ಸಿದೆ. ಭೀಮವ್ವ ಪುಟಕ್ಕಿಟ್ಟ ಚಿನ್ನದಂತೆ. ಭೀಮವ್ವನಲ್ಲಿ ಆತ ಸರಳವಾಗಿರ್ತಕ್ಕಂಥ ಹೆಣ್ಣು ಮಗಳೆಲ್ಲ ಬಹಳ ಒಳ್ಳೆಯ ಹೆಣ್ಣು ಮಗಳಿದ್ದಾಳೆ, ನೀತಿವಂತ ಹೆಣ್ಣು ಮಗಳಿದ್ದಾಳೆ, ಆಚಾರವಂತ ಹೆಣ್ಣು ಮಗಳಿದ್ದಾಳೆ. ಆ ತಾಯಿಯ ಬಗ್ಗೆ ಎಂದೂ ಕೆಟ್ಟದ ಮಾತಾಡಬೇಡಿ. ನೀವು ಏನಾದ್ರೂ ಕೆಟ್ಟದ ಮಾತಾಡಿದ್ರೆ ಮುಂದೆ ನಿಮಗೆ ನರಕವೇ ಪ್ರಾಪ್ತಿಯಾಗ್ತದಂತದನ್ನ ಅಂತಾರ ನಾಗಲಿಂಗರು. ಯಾವಾಗ ಹೀಗೆ ಹೇಳಿದಾಗ ಮುಂದೆ ತಪ್ಪಾಯ್ತು ಅಂತ ತಿಳ್ಕೊಂಡು ಭೀಮವ್ವನಿಗೂ ಇಲ್ಲಿ ನಾಗಲಿಂಗೇಶ್ವರರಿಗೆ ಏನೂ ಸಂಬಂಧವನ್ನ ಕಟ್ಟಲಾರದ ಮುಂದೆ ಯಥಾವತ್ತಾಗಿ ಗುರು ಶಿಷ್ಯರ ಸಂಬಂಧ ನಡೆದು ಮುಂದೆ ನಾಗಲಿಂಗೇಶ್ವರರು ಎಲ್ಲಿಗೆ ಹೋದ್ರು ಸಹಿತವಾಗಿ ಮರಳಿ ಮತ್ತ ಇಲ್ಲಿ ಮಠಕ್ಕೆ ಬರುತ್ತಿದ್ರು. ಹೆಂಗಿರ್ಬೇಕಂದ್ರೆ ಪತಿವ್ರತ ಧರ್ಮವನ್ನು ಹೆಣ್ಮಕ್ಳು ಆಚರಣೆಯನ್ನು ಮಾಡಬೇಕು.
ಪತಿವ್ರತ ಧರ್ಮವನ್ನು ಯಾಕೆ ಆಚರಣೆ ಮಾಡಬೇಕಂದ್ರೆ ಗಂಡನಿಗಾಗಿ ನಿಮ್ಮ ಜೀವನ ಮೀಸಲಾಗಿರಬೇಕು, ಹೆಂಡತಿಗಾಗಿ ಗಂಡನ ಜೀವನ ಸಹಿತವಾಗಿ ಮೀಸಲಾಗಿರಬೇಕು. ಅಂದ್ರೆ ದಾಂಪತ್ಯ ಜೀವನ ಅಂತಕ್ಕಂಥದ್ದು ಬಹಳ ಸೊಗಸಾಗಿರುತ್ತದೆ. ಇಲ್ಲಿ ಪತಿವ್ರತ ಧರ್ಮ ಅನ್ನೋದು ಹೆಂಗಿರ್ಬೇಕಂತಂದ್ರೆ ಒಂದು ನಿಮ್ಮ ಕಥೆ ಹೇಳಿಬಿಡ್ತೀನಿ ನಾನು. ಹೆಂಗಿತ್ತು ಅಂತಂದ್ರೆ ಒಬ್ಬ ಹೆಣ್ಮಗಳು ದಿನ ಪುರಾಣಕ್ಕೆ ಬರ್ತಿದ್ದರು. ಪುರಾಣಕ್ಕೆ ಬಂದಾಗ ಶಾಸ್ತ್ರಿಗಳು ಏನು ಹೇಳಿದ್ರು ಅಂದ್ರೆ ಪುರಾಣ ಭಾಳ ಚೆಂದ ಕೇಳಿದ್ರು ಹೆಣ್ಮಗಳು. ನೋಡ್ರಿ, ಯಾರು ಪತಿವ್ರತೆಯರು ಆಕೀರೆಲ್ಲರೂ ನೀ ಬೆಳಗ್ಗೆ ಎದ್ದ